ಹರೇ ರಾಮ. ಕರುಣರಸದ ಕೋಟಿ ವರಿವ ಕಟಾಕ್ಷದ ಪರತತ್ವ ವರುಪ ವಾಲಾಪದ ವರ ಪುಣ್ಯಮಯ ಶರೀರದ ನಿರಾಭಾರಿ ಗುರುವಿರಲಿ ಎನ್ನ ಮಾನಸದಿ, ಆ ಸದ್ಗುರುವಿರಲಿ ಎನ್ನ ಮಾನಸದಿ. ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಗುರುಭ್ಯಶ್ಚ ಗ್ರಹೇಭ್ಯಶ್ಚ ಮಯಾ ಬದ್ಧೋಯಮಂಜಲಿಃ ಪ್ರಸನ್ನ ಮನಸಃ ತೇ ಮೇ ಸತ್ಯಾಂ ಕುರ್ವಂತು ಭಾರತಿ, ಸತ್ಯಾಂ ಕುರ್ವಂತು ಭಾರತಿ. ಕಾಲದ ಪಾಠ ನೆನಪಿಸ್ತೇವೆ ನಿಮಗೆ. ಈ ಇಡೀ ಕಾಲದ ಪಾಠದ ಜ್ಯೋತಿಷದ ಭಾಗದ ಟ್ಯಾಗ್ಲೈನ್ ಅದೇನು ಹೇಳಿ? ಕಾಲ ನಮ್ಮೊಂದಿಗೆ ಮಾತನಾಡುತ್ತದೆ. ಕಾಲದ ಸಂಭಾಷಣೆ, ಮನುಷ್ಯನೊಟ್ಟಿಗೆ ಕಾಲ ನಿರಂತರವಾಗಿ ಮಾತನಾಡ್ತಾ ಇರ್ತದೆ. ಏನು ಮಾತನಾಡ್ತಾ ಇರ್ತದೆಪ್ಪ ದಿನ ಇಡೀ ಅಂತಂದರೆ, ನಮ್ಮ ಬದುಕನ್ನು ನಮಗೆ ನಿರೂಪಿಸಿಕೊಡ್ತಾ ಇರ್ತದೆ. ನೀನು ಹೀಗೆ, ನೀನು ಇದು, ನಿನಗೆ ಮುಂದೆ ಇದು ಕಾದಿದೆ, ಹಿಂದೆ ಇದಾಗಿ ಬಂದ ನೀನು ಅಂತ ಇಡೀ ನಮಗೆ ನಮ್ಮನ್ನು ಪರಿಚಯಿಸಿಕೊಡ್ತಾ ಇರ್ತದೆ. ನಮಗೆ ಬದುಕಿನ ಮುಂದಿನ ದಾರಿಯನ್ನು ತೋರಿಸಿಕೊಡ್ತಾ ಇರ್ತದೆ ಕಾಲ. ಅದು ಗೊತ್ತಾದವರಿಗೆ ಗೊತ್ತಾಯಿತು, ಗೊತ್ತಾಗದಿರೋರಿಗೆ ಇಲ್ಲ ಅಂತ. ಹಾಗಾಗಿ ಅದನ್ನು ಹೇಗೆ ಭಾಷೆ ಅರ್ಥ ಮಾಡ್ಕೊಳ್ಳೋದು ಅಂದರೆ, ಮೊದಲೇ ಹೇಳಿದಾಗೆ ಖಗೋಳದ ಮೂಲಕ ನಾವು ಅರ್ಥ ಮಾಡ್ಕೋಬೇಕು ಅಂತ. ಖಗೋಳದ ಮೂಲಕ ಅಂದರೆ ಗ್ರಹಗಳ ಮೂಲಕ, ನಕ್ಷತ್ರಗಳ ಮೂಲಕ, ರಾಶಿಗಳ ಮೂಲಕ ನಾವು ನಮ್ಮ ಬದುಕನ್ನು ಅರ್ಥ ಮಾಡ್ಕೊಳ್ಬೋದು. ಅರ್ಥ ಮಾಡಿಕೊಂಡ್ರೆ ತುಂಬ ಉಪಯೋಗ ಇದೆ ಅದರಿಂದ. ಇದು ತಾನೇ ಇದರ ಇಡೀ ಪಾಠದ ಒಂದು ಆಧಾರ. ಹಾಗೆ ನಿನ್ನೆ ಪಾಠದಲ್ಲಿ ನಿಮಗೆ ಅದನ್ನೇ ಹೆಚ್ಚು ಮುಂದಿನ ಪಾಠ ಮಾಡೋದಿಲ್ಲ ಇವತ್ತು. ಯಾಕಂದರೆ ನಿನ್ನ ಪಾಠನೇ ಸ್ವಲ್ಪ ಅದು ಜೀರ್ಣ ಆಗಿದೆಯೋ ಆಗಿಲ್ವೋ, ಎಷ್ಟಾಗಿದೆಯೋ ಗೊತ್ತಿಲ್ಲ. ಜೀರ್ಣ ಆಗೋದಕ್ಕಿಂತ ಸ್ವಲ್ಪ ಜಾಸ್ತಿ ಇರುವಂಥ ಪಾಠವೇ ಇದು. ಹಾಗಾಗಿ ಅದನ್ನೇ ಇವತ್ತು ಪುನಃ ಮೆಲುಕು ಹಾಕೋದು ಅಂತ ಅಂದ್ಕೊಂಡಿದ್ದೆ ನಾವು. ಹೇಗೆ ಗೊತ್ತಾಗುತ್ತೆ ನಮ್ಮ ಬದುಕು ಎಲ್ಲಿ ಪ್ರತಿಫಲಿಸುತ್ತೆ? ನಿನ್ನೆ ಹೇಳಿದ್ವಿ ಅಲ್ವಾ, ಖಗೋಳದಲ್ಲಿ ಅಲ್ಲೆಲ್ಲ ಒಂದು ಕಡೆ ನಮ್ಮ ಕೇಂದ್ರ ಇದೆ. ಖಗೋಳದಲ್ಲಿ ಆ ಕೇಂದ್ರದಲ್ಲಿ ನಿಂತು ಖಗೋಳವನ್ನು ನೋಡಿದರೆ ನಮ್ಮದೇ ಬದುಕು ಪ್ರತಿಫಲಿಸಿರುತ್ತೆ ಅಲ್ಲಿ. ಇಷ್ಟ ವಿಷಯ. ಆ ಕೇಂದ್ರ ಗೊತ್ತಾಗಬೇಕು, ನಮ್ಮ ಕೇಂದ್ರ ನಮಗೆ ಗೊತ್ತಾಗಬೇಕು, ಅಷ್ಟೇ ಇರುವಂಥದ್ದು. ನಮ್ಮ ಕೇಂದ್ರ ನಮಗೆ ಗೊತ್ತಾಯ್ತೋ, ನಮ್ಮ ಜೀವನ ನಮಗೆ ಗೊತ್ತಾಯ್ತು. ಅದೇ ಗೊತ್ತಾಗೋದು ಅಂದರೆ, ನಾನು ನಿನ್ನೆ ನಿಮಗೆ ಹೇಳಿದ್ದು, ನಾವು ಜನಿಸುವಾಗ ಪೂರ್ವ ದಿಗಂತದಲ್ಲಿ ಯಾವ ರಾಶಿ ಮೇಲೆ ಬರ್ತಾ ಇರುತ್ತೋ, ಯಾವ ರಾಶಿ ಉದಯವಾಗಿರುತ್ತೋ ಅದು ನಮ್ಮ ಲಗ್ನ ಅಂತ. ನಮ್ಮ ಲಗ್ನ ಅಂದರೆ ಅದು ಕುಂಡಲಿಲಿ ಇರುವಂಥ ಲಗ್ನ. ಅದು ಇನ್ನೊಂದು ಲಗ್ನ ಅಲ್ಲ. ಇನ್ನೊಂದು ಲಗ್ನಕ್ಕೆ ಇನ್ನೂ ಸ್ವಲ್ಪ ಸಮಯ ಇದೆ. ಆದರೆ ಈಗ ಹೇಳ್ತಾ ಇರೋ ಲಗ್ನ ಯಾವುದಂದ್ರೆ, ಜನ್ಮ ಕುಂಡಲಿ ಒಳಗೆ ಲಗ್ನ ಅಂತ ಬರೆದಿರ್ತಾರಲ್ವಾ, ಅದು ಅದು ಅಂತ. ಆ ಲಗ್ನ ಯಾವುದು ಅಂದರೆ, ನೀವು ಹುಟ್ಟುವಾಗ ಅಂದರೆ ಏನು? ಎಕ್ಸಾಕ್ಟ್ಲಿ ಹುಟ್ಟುವಾಗ ಅಂದರೆ ಏನು? ನಾವು ಭೂಮಿಗೆ ಬೀಳುವಾಗ ಅಂತನಾ, ಅಥವಾ ಅಮ್ಮನ ಮುಖ ನೋಡುವಾಗ ಅಂತನೋ, ಅಪ್ಪನ ಮುಖ ನೋಡುವಾಗ ಅಂತನೋ, ಹೇಗೆ ಅದು ಕಣ್ಣು ಬಿಡುವಾಗ ಅಂತನೋ? ಏನು ಪ್ರಮಾಣ? ಹುಟ್ಟಿದ ಟೈಮ್ ಅಂದರೆ ಯಾವುದದು? ಮೊದಲ ಉಸಿರಾಟ, ಮೊದಲ ಶ್ವಾಸ, ಜೀವ ಪ್ರಾಣಧಾರಣೆ. ಜೀವನ ಅಂದರೆ ಏನು? ಉಸಿರಾಟವೇ ಜೀವನ ಅಂತ. ಹಾಗಾಗಿ ಮೊಟ್ಟ ಮೊದಲ ಉಸಿರಾಟ ನಾವು ಯಾವಾಗ ಆಡ್ತೇವೋ ಅದು ನಮ್ಮ ಜೀವನದ ಮೊದಲ ಬಿಂದು ಅಂತ. ಆ ಸಮಯದಲ್ಲಿ ಪೂರ್ವದಲ್ಲಿ
ಪೂರ್ವದ ತುಟ್ಟ ತುದಿಯಲ್ಲಿ, ನಾವು ನಿಂತಲ್ಲಿಂದ ಪೂರ್ವದ ತುಟ್ಟ ತುದಿಯಲ್ಲಿ ಯಾವ ರಾಶಿ ಮೇಲೆ ಬರ್ತಾ ಇದೆ, ಆಕಾಶದ ಯಾವ ಭಾಗ ಭೂಮಿಗೆ ತಗುಲಿದೆ ಅಂತ. ಲಗ್ನ ಅಂದರೆ ಅದು ಲಗನ್ ಹಿಂದಿಲೂ ಹೇಳ್ತಾರಲ್ವಾ, ಲಗ್ಗಯ ಲಗ ಅಂತ ಹೇಳ್ತಾರಲ್ಲ, ತಾಗೋದೇ ಅದು ಅಂತ. ಸ್ವಲ್ಪ ಜಾಸ್ತಿ ತಾಗೋದಕ್ಕೂ ಹೇಳ್ತಾರೆ ಅವರು ಅದನ್ನು. ಮುಜೆ ಬಹುತ್ ಬುರಾ ಲಗ ಅನ್ಬೇಕು, ಚುಚ್ಚಿತು ಅಂತಲೇ ಅರ್ಥ ಅದಕ್ಕೆ. ಅಲ್ಲಿ ಅಷ್ಟು ಬೇಕು ಅಂತಿಲ್ಲ. ಆಕಾಶ ಮತ್ತು ಭೂಮಿಗಳು ಸಂಧಿಸ್ತಾ ಇರ್ತವೆ ನಿರಂತರವಾಗಿ. ಭೂಮಿ ಅಂದರೆ ಈ ಭೂಮಿಗೆ ಆಕಾಶದ ಮೇಲೆ ಅದು ಏನು ಪ್ರೀತಿಯೋ ಅದರ ಗಂಡ ಆಕಾಶ ಅಂದರೆ. ದ್ಯಾವ ಪೃಥ್ವಿ ಅಂತ ತಗೊಂಡ್ರೆ, ಪೃಥ್ವಿ ಪತ್ನಿ, ದಿವಿ ಅಥವಾ ದೆವ್ವು ಆಕಾಶ ಇದ್ದರೆ ಅದು ಪತಿ ಅಂತ ಅಂದ್ಕೊಂಡ್ರೆ, ಈ ಭೂಮಿ ತಿರುಗ್ತಾ ಇರುತ್ತಲ್ಲ, ತಿರುಗುವಾಗ ತನ್ನ ಸರ್ವಾಂಗವನ್ನು ಕೂಡ ತನ್ನ ಪತಿಯ ಅಂದರೆ ಆಕಾಶದ ಸ್ಪರ್ಶಕ್ಕೆ ನಿರಂತರ ಒಳಪಡಿಸ್ತಾ ಇರುತ್ತೆ ತಿರುಗುವಾಗ ಅಂತ. ನೋಡಿ, ನೀವು ಆಲೋಚನೆ ಮಾಡಿ, ನೀವು ತಿರುಗುವಾಗ ಏನಾಗುತ್ತೆ? ಆಕಾಶದ ಎಲ್ಲ ಭಾಗ ಅಂದರೆ ಭೂಮಿಗೆ ತಗುಲುವಷ್ಟು ಭಾಗ ಹೇಳ್ತಾ ಇರುವಂಥದ್ದು ನಾವು. ಭೂಮಿಯ ಎಲ್ಲ ಭಾಗಕ್ಕೂ ಅಂತ ಒಂದು ಕಡೆಯಿಂದ ಅದು ತಗಲ್ತಾ ಹೋಗುತ್ತೆ ಅಂತ. ಹಾಗೆ ಆ ಹೊತ್ತಿನಲ್ಲಿ ಪೂರ್ವ ದಿಗಂತದಲ್ಲಿ ಯಾವ ರಾಶಿ ಒದಗಿಯಾಗ್ತಾ ಇತ್ತು ಅದು ನಮ್ಮ ಕೇಂದ್ರ, ಅದು ನಮ್ಮ ಲಗ್ನ. ಅಲ್ಲಿ ನಿಂತು ಉಳಿದ ರಾಶಿಗಳನ್ನು ವೀಕ್ಷಣೆ ಮಾಡಬೇಕು. ಅವೆಲ್ಲ ನಮ್ಮ ಕತೆ ಹೇಳುತ್ತೆ. ಉಳಿದ ರಾಶಿಗಳು ಅಂದರೆ ಆ ರಾಶಿಯಿಂದ ಮುಂದಿನ ರಾಶಿ, ಅದರ ಮುಂದಿನ ರಾಶಿ, ಅದರ ಮುಂದಿನ ರಾಶಿ, ಹೀಗೆ 12 ರಾಶಿಗಳು ನಮ್ಮ ಬದುಕಿನ ಕತೆ ಹೇಳ್ತಾ ಇರತ್ತೆ. ಇದಿಷ್ಟು ನೀನು ಹೇಳಿದ್ವಿ ನಾವು ನಿಮಗೆ. ಈಗ ಅದ್ರ ಮೇಲೆ ಒಂದು ಜಿಜ್ಞಾಸೆ, ನಾವೇ ನಿಮಗೊಂದು ಪ್ರಶ್ನೆ ಕೇಳೋದು. ಈ ಭೂಮಿ ಆಕಾಶಗಳು ಸೇರುತ್ತೆ, ಅದು ಲಗ್ನ ಅಂತ ನಾವು ಹೇಳಿದ್ವು ಅಲ್ವಾ? ಸೇರುತ್ತಾ ನಿಜವಾಗಿ? ಸೇರಿದಾಗ ಕಾಣಿಸುತ್ತೆ ಅಲ್ವಾ? ಇಲ್ಲಿಂದ ಈಗ ನೀವೊಂದು ಸಮುದ್ರ ತೀರದಲ್ಲಿ ನಿಂತ್ಕೊಂಡು ನೋಡಿದರೆ, ಅಥವಾ ಮರಳುಗಾಡಲ್ಲಿ ನಿಂತ್ಕೊಂಡು ನೋಡಿದರೆ, ಬೆಟ್ಟದ ಮೇಲೆ ನಿಂತ್ಕೊಂಡು ನೋಡಿದರೆ, ದೊಡ್ಡ ಬಯಲು ಅಲ್ಲಿ ನಿಂತ್ಕೊಂಡು ನೋಡಿದರೆ, ದೂರದಲ್ಲಿ ಭೂಮಿ ಆಕಾಶಗಳು ಸೇರಿದಾಗ ತೋರುತ್ತೆ ಅಲ್ವಾ? ನಿಜವಾಗಿ ಸೇರಿರುತ್ತಾ? ಮತ್ತೆ ಬುಡವೇ ಅಲಗಾಡಿ ಹೋಯ್ತಲ್ಲ, ಇಡೀ ಬೇಸೆ ಅಲಗಾಡಿ ಹೋಯ್ತು ಈಗ ಅಂತ. ಒಂದು ಜಾತಕಕ್ಕೆ ಬೇಸ್ ಯಾವುದಂದ್ರೆ ಲಗ್ನ ಅಂತ. ಈ ಲಗ್ನ ಇಟ್ಕೊಂಡು ಅವ್ರವ್ರ ಜಾತಕ ನಿರ್ಣಯ ಆಗ್ತಕ್ಕಂಥದ್ದು, ಹೌದಾ ಅಲ್ವೋ? ನಿಮಗೆಲ್ಲ ನಿನ್ನೆ ಸುಮಾರು ಕತೆ ಹೇಳಿದ್ವು. 1ನೇ ಮನೆ ರೂಪ, 2ನೇ ಮನೆ ವಿತ್ತ ಅಥವಾ ಮಾತು, 3ನೇ ಮನೆ ಪರಾಕ್ರಮ, 4ನೇ ಮನೆ ಸುಖ, 5ನೇ ಮನೆ ಬುದ್ಧಿ, 6ನೇ ಮನೆ ರೋಗ, 7ನೇ ಮನೆ ಜೀವನ ಸಂಗಾತಿ, 8ನೇ ಮನೆ ಮೃತ್ಯು, 9ನೇ ಮನೆ ದಾನ ಧರ್ಮ ಪುಣ್ಯ, 10ನೇ ಮನೆ ಕರ್ಮಗಳು ನಮ್ಮ ಆ್ಯಕ್ಟಿವಿಟೀಸ್, 11ನೇದು ಲಾಭ, 12ನೇದು ವ್ಯಯ. ಇಷ್ಟೆಲ್ಲ ಹೇಳಬೇಕಾದ್ರೆ ಅದರ ಬುಡ ಇದೆಯಲ್ಲ ಅದೇ ಸುಳ್ಳು ಅಂತ ಆಗೋಯ್ತಲ್ವ, ಈಗ ಭ್ರಮೆ ಅಂತ ಆಗೋಯ್ತಲ್ವ. ಭೂಮಿ ಆಕಾಶ ಸೇರಿದಂತೆ ಕಾಣೋದಷ್ಟೇ ಹೊರತು ನಿಜ ಅಲ್ಲ ಅಂತ ಆಗಿಬಿಟ್ರೆ, ಈಗ ಪೂರ್ತಿ ಕಟ್ಟಡ ಕಟ್ಟಿದ ಮೇಲೆ ಆ ಮೂಲಾಧಾರ ಶಿರನ ಕಿತ್ತು ತೆಗೆದಂತೆ ಆಗಿಬಿಡ್ತೀಗ ಅಂತ, ಅದು ಇಲ್ಲ ಅಂತ ಆಗಿಬಿಡ್ತು ಅಂತ. ಹೇಗೆ ಇದು? ಹಾಗಾದರೆ ಜ್ಯೋತಿಷ ಭ್ರಮೆ ಆಧರಿಸ್ಕೊಂಡಿದೆಯಾ? ಏನಿರ್ಬೋದು? ಲಗ್ನವೇ ಸುಳ್ಳು ಅಂತ ಆಗ್ಬಿಡ್ತಲ್ಲ ಈಗ. ಹಾಗೆ ತೋರ್ತಾ ಇದೆ, ನಿಜ ಅಲ್ಲ ಅಂತ ಆಯ್ತಲ್ಲ. ಪಾಠ ಮುಂದುವರ್ಸಾಗೇ ಇಲ್ಲ. ಜಾತಕ ಸುಳ್ಳ ಹಾಗಾದರೆ? ಯಾಕೆಂದ್ರೆ ಜಾತಕದ ಮೂಲದ್ರವ್ಯವೇ ಸುಳ್ಳು ಅಂತ ಆಯ್ತಲ್ವಾ. ಅಂದರೆ ಭ್ರಮೆಯಂತೆ ಕಾಣುತ್ತೆ, ಭ್ರಮೆ ಅಲ್ಲ ಅಂತ. ಆಕಾಶ ಅಂದ್ರೆ ಏನು ಹೇಳಿ? ಆಕಾಶ ಅಂದರೆ ಅವಕಾಶ ಅಂತ. ಆಕಾಶ ಅಂದರೆ ಖಾಲಿ ಸ್ಥಳ. ಅವಕಾಶ ಅಂದ್ರೆ ಏನು? ಈಗ ಇಲ್ಲಿಗೆ ಇದು ಬಂತಲ್ವಾ, ಬರಬೇಕಾದ್ರೆ ಅವಕಾಶ ಕೊಟ್ಟಿದ್ದೆ ಯಾವುದು?
ಅದೇ ಆಕಾಶ ಅಂತ. ಖಾಲಿ ಸ್ಥಳ ಅದು. ಖಾಲಿ ಸ್ಥಳ ಭೂಮಿಗೆ ತಗುಲು ಇಲ್ವಾ? ಇದೆ ಅಲ್ವಾ? ಅದಕ್ಕೆ ಎಷ್ಟು ಎತ್ತರ ಎಷ್ಟು ಉದ್ದ ಅಂತ ಯೋಚನೆ ಮಾಡಿಬಿಡಿ. ಅಲ್ಲಿಂದ ಇಲ್ಲಿವರೆಗೂ ಅದೇ ಇರುವಂಥದ್ದು. ಭೂಮಿ ಮುಗಿದ ಮೇಲೆ ಮುಂದಕ್ಕೆ ಇರೋದಿಲ್ಲ ಅದೇ ತಾನೆ. ಭೂಮಿ ಇರುವಲ್ಲೂ ಕೂಡ ಅದೇ ಇದೆ. ಭೂಮಿ ಎಲ್ಲಿದೆ? ಆಕಾಶದಲ್ಲಿ ತಾನೇ ಇರೋದು. ಈಗ ಭೂಮಿ ಆಕಾಶಕ್ಕೆ ತಾಗೇ ಇಲ್ಲ ಅಂತಾದರೆ ಮತ್ತೆ ಎಲ್ಲಿದೆ ಭೂಮಿ? ಹಾಗಾದರೆ ಆಲೋಚನೆ ಮಾಡಿ ನೀವು. ತಾಕ್ಕೊಂಡೇ ಇದೆ, ಆಕಾಶದಲ್ಲೇ ಇರೋದು ಭೂಮಿ. ಹಾಗಾಗಿ ಆ ಆಕಾಶ ಎಂಬ ಅವಕಾಶ ಇದೆಯಲ್ಲ, ಆ ಶೂನ್ಯ ಇದೆಯಲ್ಲ, ಅದು ಆ ಬಯಲು. ಅಂದರೆ ಈ ಭೂಮಿ ಬಯಲಲ್ಲ, ಮೇಲೆ ಕಾಣುವಂಥ ಬಯಲು ಆಕಾಶ ಅಂದರೆ ಅದು ಎಲ್ಲ ಕಡೆ ವ್ಯಾಪ್ತವಾಗಿ ಇದ್ದೇ ಇದೆ. ಅದು ತಗುಲುವಂಥದ್ದು ಖಂಡಿತವಾಗಿ ನಿಜವೇ, ಅದು ಭ್ರಮೆ ಏನೂ ಅಲ್ಲ. ಒಂದಾನ ವೇಳೆ ಅದು ಭ್ರಮೆ ಅಂತಲೇ ಅಂದ್ಕೊಳ್ಳಿ ನೀವು. ಒಂದು ಮೆಸೇಜ್ ಇದೆ ಅಂತಲೇ ಅರ್ಥ ಅದಕ್ಕೆ. ಕಾಲ ಯಾಕೆ ನಮ್ಮನ್ನಾಗಿ ತನ್ನನ್ನು ತೋರ್ಪಡಿಸ್ಕೊಳ್ತಾ ಇದೆ ನಮಗೆ ಅಲ್ವಾ? ಈಗ ಚಂದ್ರ ದೊಡ್ಡದಾಗಿ ಕಾಣ್ತಾನೆ, ಸೂರ್ಯ ದೊಡ್ಡದಾಗಿ ಕಾಣ್ತಾನೆ, ನಕ್ಷತ್ರಗಳು ಚಿಕ್ಕದಾಗಿ ಕಾಣ್ತವೆ. ನಿಜವಾಗಿ ನಕ್ಷತ್ರಗಳು ದೊಡ್ಡದಿವೆ, ಚಂದ್ರನಿಗಿಂತ ಇಲ್ಲ. ಇರಲಪ್ಪ, ನಮಗೆ ತೋರೋದು ಹೇಗೆ? ಅಲ್ಲೊಂದು ಮೆಸೇಜ್ ಇದೆ ಅಂತ. ನಮಗೆ ಯಾಕೆ ಹಾಗೆ ತೋರಬೇಕು ಅಂದರೆ ಫಾರ್ ಎ ರೀಸನ್ ಅವು ಹಾಗೆ ನಮಗೆ ಗೋಚರ ಆಗ್ತಾ ಇದ್ದಾವೆ ಅಂತ ಕಾರಣ ಇದೆ ಅಂತ. ನಾವು ನಮ್ಮ ಕಣ್ಣನ್ನು ನಂಬಬೇಕು, ನಮ್ಮ ಕಣ್ಣನ್ನು ಒಪ್ಪಬೇಕು. ಪ್ರಕೃತಿ ಯಾಕೆ ನಮ್ಮ ಮುಂದೆ ಆ ಥರ ಪ್ರಕಟ ಆಗಿದೆ ಅನ್ನೋದಕ್ಕೆ ಕಾರಣಗಳಿರ್ತವೆ ಅಂತ. ಆ ಮೆಸೇಜಸ್ ಏನಿದೆ ಅದನ್ನು ನಾವು ರಿಸೀವ್ ಮಾಡಬೇಕು, ಅರ್ಥ ಮಾಡ್ಕೋಬೇಕು ಅದನ್ನು. ಹಾಗಾಗಿ ಒಂದು ವೇಳೆ ಹಾಗೆ ತೋರ್ತಾ ಇದೆ ಅಂತಲೇ ತಗೊಂಡ್ರೂ ಕೂಡ ತೋರೋದಕ್ಕೆ ಇರ್ತಕ್ಕಂಥ ಕಾರಣಗಳನ್ನ ಅರ್ಥ ಮಾಡಿಕೊಂಡು ನಾವು ಅದನ್ನು ಸ್ವೀಕಾರ ಮಾಡೋದಿದೆ ಅಷ್ಟೇ ಹೊರತು ಬೇರೆ ಏನೂ ಇಲ್ಲ. ಉದಾಹರಣೆಗೆ ನೀವು ಈಗ ಒಂದು ನಾಟಕ ನಡೀತು ಅಂತ ಅಂದ್ಕೊಳ್ಳಿ. ನೀವು ರಾಮನ ಪಾತ್ರ ಮಾಡ್ಕೊಂಡು ಬರ್ತಾರೆ ಯಾರು, ನಿಜವಾಗಿ ರಾಮನ ಅಂದರೆ ಅಲ್ಲದೆ ಇರ್ಬೋದು, ಆದರೆ ಆ ರೂಪತಳ ಬರೋದಕ್ಕೆ ಒಂದು ಕಾರಣ ಇದೆ ಅಂತ. ನಾವು ಅಲ್ಲಿ ಕೂತ್ಕೊಂಡು ಇದು ರಾಮ ಅಲ್ಲ, ಇದು ಸೀತೆ ಅಲ್ಲ ಅಂದರೆ ಆ ಖುಷಿ ಕಳ್ಕೊಳ್ಳೋದು ನಾವು ಅಷ್ಟೇ. ಆ ಸಂದೇಶ, ಆ ಸಂತೋಷ ಎರಡನ್ನೂ ಕಳ್ಕೊಳ್ತೇವೆ ನಾವು. ರಾಮ ಅಂತಲೇ ಭಾವಿಸಿ ನೋಡ್ಬೇಕಲ್ವ, ನಾವಾಗ ಅದನ್ನು ಆಸ್ವಾದನೆ ಮಾಡಬೇಕಲ್ವ. ಇದು ನಮ್ಮೊಳಗಿನ ವಿಷಯ ಆಯಿತು. ಪ್ರಕೃತಿಯೇ ರೂಪ ತಾಳಿ ಬಂದರೆ ಅದನ್ನು ಹ್ಞೂ ಅನ್ಬೇಕು ಹೊರತು ಹ್ಞೂ ಅನ್ಬಾರ್ದು. ನೀವು ಅದಲ್ಲ ಇದು ಅಂತ ಹೇಳ್ತಾ ಕೂರೋದಕ್ಕೆ ಅರ್ಥ ಇಲ್ಲ. ಹಾಗಾಗಿ ನೀನು ಯಾಕೆ ಹಾಗೆ ಬಂದೆ? ಒಂದು ಸಂದೇಶ ಕೊಡೋಕ್ಕೋಸ್ಕರ ಆ ಥರ ಬಂದ್ಯಾ, ಅರ್ಥ ಮಾಡ್ಕೋತೇನೆ ಅಂತ ಹೇಳಬೇಕಾಗಿದ್ದು ನಮ್ಮ ಜವಾಬ್ದಾರಿ ಇರುವಂಥದ್ದು ಅಂತ. ಇಷ್ಟು ಜಿಜ್ಞಾಸೆ ಅದು. ಈಗ ಅದನ್ನು ಮುಂದುವರಿಸೋಣ. ಅದನ್ನು ಈ ಸಮಯದ ರಾಶಿಕುಂಡ್ಲಿನ ತೋರಿಸ್ತಾರೆ ನಿಮಗೀಗ ಸುರೇಶ್ ಭಟ್ರು. ಈಗ ಈ ಕ್ಷಣದಲ್ಲಿ ನಾವು ಕೂತ್ಕೊಂಡಿದ್ದೀವಲ್ವಾ, ಗೋಕರ್ಣ, ಅಶೋಕೆ, ಗುರುದೃಷ್ಟಿ, ಸೇವಾಸದ ಗುರುದೃಷ್ಟಿ ಕೂತ್ಕೊಂಡಿದ್ದೀವಲ್ವಾ. ಇಲ್ಲಿ ಪೂರ್ವ ದಿಗಂತದಲ್ಲಿ ಯಾವ ರಾಶಿ ಉದಯ ಆಗ್ತಾ ಇದೆ? ಈಗ ಧನು ರಾಶಿ ಉದಯ ಆಗಿದೆ. ಧನು ಲಗ್ನ ತೋರಿಸ್ತಾ ಇದೆ ಅಲ್ವಾ. ಈಗ ಪೂರ್ವ ದಿಗಂತದಲ್ಲಿ ಉದಯ ಆಗ್ತಾ ಇರುವಂಥದ್ದು ಧನು ರಾಶಿ ಅಂತ. ಒಂದು ವೇಳೆ ಈಗ ಯಾರಾದರೂ ಹುಟ್ಟಿದರೆ ಇದೇ ಅವನ ಜಾತಕ. ಈ ಕ್ಷಣದಲ್ಲಿ ಯಾರಾದರೂ ಹುಟ್ಟಿದರೆ ಇದವನ ಕುಂಡಲಿ, ಜನ್ಮ ಕುಂಡಲಿ ಅಂತ. ಇಡೀ ಅವನ ಬದುಕನ್ನು ಹೇಳುತ್ತೆ ಅಂತ ಇದು ಅಂತ. ಹಾಗೆಯೇ ಈಗೊಂದು ಪ್ರಶ್ನೆ ಹುಡ್ತು ನಿಮಗಂತ ಅನ್ಕೊಳ್ಳಿ. ಮನುಷ್ಯ ಹುಟ್ಟಿದ್ದಲ್ಲ, ಪ್ರಾಣಿ ಪಕ್ಷಿ ಹುಟ್ಟಿದ್ದಲ್ಲ. ಈ ಕ್ಷಣದಲ್ಲಿ ನಿಮಗೊಂದು ಪ್ರಶ್ನೆ ಹುಡ್ತು ಅಂತ ಅಂದ್ಕೊಳ್ಳಿ. ಇದು ಉತ್ತರ ಅದಕ್ಕೆ ಅಂತ, ಆ ಪ್ರಶ್ನೆಗೆ ಅಂತ. ಇಲ್ಲಿ ಉತ್ತರ ಇದೆ ನಿಮಗೆ ಅಂತ. ಮಕ್ಕಳೇ ತುಂಬ ಸಾವಧಾನವಾಗಿ ಗಮನಿಸ್ಬೇಕು, ಇದನ್ನು ಸೂಕ್ಷ್ಮವಾಗಿ ಗಮನಿಸ್ಬೇಕು. ತುಂಬ ಉಪಯೋಗ ಆಗೋಂಥ ಮಾಹಿತಿಗಳು ಇವೆಲ್ಲ. ನಿಮಗೆ ಯಾವುದೇ ಕ್ಷಣದಲ್ಲಿ ಒಂದು ಪ್ರಶ್ನೆ ಹುಡ್ತು ಅಂತ ಅಂದ್ಕೊಳ್ಳಿ ನೀವು. ಆ ಸಮಯದಲ್ಲಿ ಪೂರ್ವ ದಿಗಂತಲ್ಲಿ ಯಾವ ರಾಶಿ ಉದಯ ಆಗ್ತಾ ಇತ್ತೋ ಅದು ನಿಮ್ಮ ಪ್ರಶ್ನೆಗೆ ಉತ್ತರ ಅಂತ. ಆ ಗ್ರಹಚಕ್ರ ನಿಮ್ಮ ಪ್ರಶ್ನೆಗೆ ಉತ್ತರ ಹೇಳ್ತಾ ಇರುತ್ತೆ. ಇಷ್ಟರ ಮಟ್ಟಿಗೆ ಕಾಲ ನಮ್ಮ ಜೊತೆಗೆ ಮಾತಾಡ್ತಾ ಇರುತ್ತೆ ಅಂತ. ಪ್ರತಿ ಕ್ಷಣ ಮಾತಾಡ್ತಾ ಇರುತ್ತೆ ಕಾಲ ನಮ್ಮ ಜೊತೆಯಲ್ಲಿ ಅಂತ. ನಿಮ್ಗೆ ಯಾವಾಗಲೂ ಒಂದು ಪ್ರಶ್ನೆ ಹುಟ್ಟಲಿ, ಯಾವಾಗಲೂ ಒಂದು ಸಂದರ್ಭ ಬರಲಿ, ನೀವು ತಿರುಗಿ ನೋಡಿದರೆ ಉತ್ತರ ಇದೆ. ಆದರೆ ನಿಮ್ಗೆ ಅದನ್ನು ಡಿಕೋಡ್ ಮಾಡೋಕ್ಕೆ ಗೊತ್ತಿರಬೇಕು. ಆ ಲ್ಯಾಂಗ್ವೇಜ್ ಇದೆಯಲ್ಲ, ಗ್ರಹಗಳ ಲ್ಯಾಂಗ್ವೇಜ್ ಇದೆಯಲ್ಲ, ಅದನ್ನು ಡಿಕೋಡ್ ಮಾಡೋಕ್ಕೆ ನಿಮಗೆ ಗೊತ್ತಿದ್ದರೆ ನಿಮಗೆ ಮಧ್ಯರಾತ್ರಿಯಲ್ಲಾಗಲಿ ಯಾವ ಹೊತ್ತಿನಲ್ಲಾಗಲಿ ಒಂದು ಪ್ರಶ್ನೆ ಹುಟ್ಟಿತು ಅಂದರೆ ಪ್ರಶ್ನೆಗೆ ಅದು ಉತ್ತರ ಆಗಿರುತ್ತೆ ಅಂತ. ಅದು ನಿಮ್ಮ ಮೊದಲ ಉಸಿರಾಟ ಸಮಯದಲ್ಲಿ ಏನಿದೆಯೋ ಗ್ರಹ ಸ್ಥಿತಿ, ಅದು ನಿಮ್ಮ ಬದುಕಿಗೆ ಉತ್ತರ ಆಗಿರುತ್ತೆ. ಇಡೀ ನಿಮ್ಮ ಬದುಕಿನ ಚಿತ್ರಣ ಕೊಡ್ತಾ ಇರುತ್ತೆ. ಅದು ವ್ಯತ್ಯಾಸ ಅದು ಅಂತ.
ಮನಸ್ಸಿಗೆ ಬಂತ ಮಕ್ಕಳೇ? ಹಾಗಾಗಿ ಜ್ಯೋತಿಷ್ಯದಲ್ಲಿ 2 ಭಾಗ ಇದೆ. ನೀವು ಮುಂದಕ್ಕೆ ಅದನ್ನು ಹೆಚ್ಚು ವಿವರಿಸ್ತಾ ಹೋಗ್ತೇವೆ ಎಂಬುದನ್ನು. ಜಾತಕ ಮತ್ತು ಪ್ರಶ್ನೆ ಅಂತ 2 ಭಾಗ ಇದೆ, ಕೇಳಿದ್ದೀರಾ? ಜ್ಯೋತಿಷ್ಯದಲ್ಲಿ ಜಾತಕ ಮತ್ತು ಪ್ರಶ್ನೆ ಅಂತ 2 ಭಾಗ ಇದೆ. ಜಾತಕ ಅಂದ್ರೆ ಏನು? ಹುಟ್ಟುವಾಗ ಇದ್ದ ಗ್ರಹಸ್ಥಿತಿ, ನೀವು ಹುಟ್ಟುವಾಗ ನೀವು ತಂದ ಕರ್ಮ, ಒಂದು ಗಂಟು ತೊಗೊಂಬಂದಿರ್ತೀರಲ್ಲ ಬರಬೇಕಾದ್ರೆ, ಒಂದಿಷ್ಟು ಪಾಪ ಒಂದಿಷ್ಟು ಪುಣ್ಯ. ಹಾಗಾಗಿ ಒಂದಿಷ್ಟು ಸುಖ ಅನುಭವಿಸ್ಬೇಕು, ಒಂದಿಷ್ಟು ದುಃಖ ಅನುಭವಿಸ್ಬೇಕು. ಅದೇನು ಅಂತ ಬಿಡಿಸಿ ತೋರಿಸೋವಂಥದ್ದು ಜಾತಕ. ನೀವು ಬರುವಾಗ ತಂದ ಕರ್ಮಗಳು ಯಾವುದು ಅನ್ನೋದನ್ನು ಬಿಡಿಸಿ ತೋರಿಸೋವಂಥದ್ದು ಜಾತಕ. ಆದರೆ ಮನುಷ್ಯ ತನ್ನ ಪ್ರಯತ್ನದಿಂದ ಅದನ್ನು ಮೀರಬಹುದು. ಈಗ ಮಾಡುವ ಕರ್ಮಗಳ ಮೂಲಕ ಅವನು ಒಂದಿಷ್ಟು ವ್ಯತ್ಯಾಸ ಮಾಡ್ಕೋಬೋದು. ನೋಡಿ, 3 ತರಹ ಇರುತ್ತೆ ಕರ್ಮಗಳು. ನಿಮಗೆ ಮತ್ತೆ ನೆನಪು ಮಾಡ್ತೀವಿ, ನಿಮ್ಗೆ ಗೊತ್ತಿರೋಂಥದ್ದೇ. ಕರ್ಮಗಳಲ್ಲಿ 3 ಥರ. 3 ಥರ ಏನು ಹೇಳಿ? ಅದು ದೃಢಕರ್ಮ, ದೃಢ ಕರ್ಮ. ದೃಢಕರ್ಮವನ್ನು ನೀವು ಅನುಭವಿಸಲೇಬೇಕು, ಬೇರೆ ದಾರಿ ಇಲ್ಲ. ಅದಕ್ಕೂ ಕೂಡ ಪರಿಹಾರ ಇದೆ ಅಂತ ಹೇಳ್ತಾರೆ. ದೃಢಕರ್ಮವನ್ನು ಕೂಡ ಬದಲಾಯಿಸಲಿಕ್ಕೆ ದೊಡ್ಡ ಪ್ರಯತ್ನ ಬೇಕಾಗತ್ತೆ. ನಮ್ಮ ಉಪಾಧ್ಯಾಯರು ಹೇಳ್ತಾ ಇದ್ರು, ಅದಷ್ಟು ಪ್ರಯತ್ನ ಮಾಡೋದ್ರ ಬದಲು ಮೋಕ್ಷಕ್ಕೆ ಆ ಪ್ರಯತ್ನ ಮಾಡಿಬಿಡ್ಬೋದು ಅಂತ, ಒಂದು ಕರ್ಮ ತಿದ್ದಕ್ಕಷ್ಟು ಪ್ರಯತ್ನ ಮಾಡೋದ್ರ ಬದಲಿಗೆ ಅಂತ. ಹಾಗಾಗಿ ದೃಢಕರ್ಮ ಅಂದರೆ ಅನುಭವಿಸ್ದೆ, ಬೇರೆ ದಾರಿ ಇಲ್ಲ, ಅನುಭವಿಸ್ಲೇಬೇಕಾಗತ್ತೆ. ಅದೃಢ ಕರ್ಮ ಅಂದರೆ ನೀವು ಅದನ್ನು ತಪ್ಪಿಸ್ಕೋಬೋದು, ಸುಲಭವಾಗಿ ತಪ್ಪಿಸ್ಕೋಬೋದು, ಒಂದು ಸಣ್ಣ ಪ್ರಯತ್ನದಲ್ಲಿ ತಪ್ಪಿಸ್ಕೋಬೋದು ಅಂತ. ದೃಢ ಕರ್ಮ ಅಂದರೆ ಅದು ಸ್ವಲ್ಪ ಪ್ರಯತ್ನ ಬೇಕಾಗತ್ತೆ ತಪ್ಪಿಸ್ಕೋಬೋದು ಅಂತ. ತಪ್ಪಿಸ್ಕೊಳ್ಳೋಕ್ಕೆ ಆಗಲ್ಲ ಅಂಥ ಕರ್ಮಗಳು. ಕಷ್ಟಪಟ್ಟು ತಪ್ಪಿಸ್ಕೋಬೋದು ಅಂಥ ಕರ್ಮಗಳು, ಸುಲಭವಾಗಿ ತಪ್ಪಿಸ್ಕೋಬೋದು ಅಂಥ ಕರ್ಮಗಳು. 3 ಥರ ಕರ್ಮ ಇದೆ. ಇವೆಲ್ಲ ನೀವು ನಂಬ್ಕೊಂಡು ಕೂತ್ಕೋಬೇಡಿ. ಹಣೆಯಲ್ಲಿ ಬರೆದಿದ್ದು ಬದಲೇ ಆಗಲ್ಲ, ಸುಲಭ ಆಗಿಬಿಡುತ್ತೆ. ಇಲ್ಲದ್ರೆ ಜಾತಕದಲ್ಲಿ ಒಂದ್ಸರಿ ಬಂದಮೇಲೆ ಮುಗೀತು, ಹಣ್ಣಲ್ಲಿ ಬರೆದ್ಮೇಲೆ ಮುಗೀತು, ಬದಲೇ ಆಗಲ್ಲ ಅಂತಾದರೆ ನೀವು ಒಳ್ಳೆಯವರಾಗೋಕ್ಕೆ ಕೆಟ್ಟವರಾಗೋಕ್ಕೆ ಕಾರಣನೇ ಇಲ್ಲ ಅಂತಂದರೆ ನೀವೇನು ಪ್ರಯತ್ನನೇ ಮಾಡಬೇಕಾಗಿಲ್ಲ ಅಂತ. ಎಲ್ಲ ಮೊದಲೇ ನಿಶ್ಚಯ ಆಗಿಬಿಟ್ಟಿದೆಯಲ್ಲ. ಈಗ ಯಾರು ಉಪದೇಶ ಮಾಡೋ ಹಾಗೆಲ್ಲ ನಿಮ್ಮನ್ನು ಒಳ್ಳೆಯವರಾಗಿ ಅಂತ ಯಾಕೆ ಹೇಳಬೇಕು? ಹಾಗೂ ಜಾತಕದಲ್ಲಿ ಇದ್ದಿದ್ದೇ ಆಗುತ್ತಾನೆ, ಜಾತಕದಲ್ಲಿ ಇದ್ದಿದ್ದೇ ಹಾಗೂ ಆಗುತ್ತಾನೆ. ನಿಮ್ಗೆ ಒಳ್ಳೆಯವರಾಗಿ ಕೆಟ್ಟವರಾಗಿ ಅಂತ ಯಾಕೆ ಹೇಳೋದು? ಮತ್ತೆ ಶಿಕ್ಷೆ ಯಾಕೆ ಕೊಡೋದು ನಿಮಗೆ ತಪ್ಪು ಮಾಡಿದರೆ? ಹಾಗೂ ಜಾತಕದಲ್ಲಿ ಇದ್ದಿದ್ದ ಪ್ರಕಾರ ಆಗ್ತಾ ಇದೆಯಪ್ಪ, ಶಿಕ್ಷೆ ಯಾಕೆ ಕೊಡಬೇಕು? ಇಲ್ಲ, ನಿಮ್ಗೊಂದು ಸ್ಕೋಪ್ ಇದೆ, ನಿಮ್ಗೊಂದು ಸ್ಕೋಪ್ ಇದೆ. ಈಗ ಜಾತಕ ಯಾಕೆ ಬೇಕು ಅಂದರೆ, ಇದನ್ನು ನೋಡಿಕೊಂಡು ಒಂದು ಚಿತ್ರಣ ಪಡ್ಕೊಂಡು ಬದಲಾವಣೆ ಮಾಡೋಕ್ಕೆ ಸಾಧ್ಯ ಇರೋದನ್ನ ಬದಲಾವಣೆ ಮಾಡ್ಕೋಬೇಕು. ನಾವು ಮಾಡ್ಕೊಳ್ಳೋಕೆ ಸಾಧ್ಯ ಇದೆ. ಹಾಗಾಗಿ 3 ಭಾಗನೂ ಮಾಡ್ತಾರೆ ಫಲ ಹೇಳಬೇಕಾದ್ರೆ. ಜಾತಕದ ಫಲ ಹೇಳಬೇಕಾದ್ರೂ ಕೂಡ ದಶಾಭುಕ್ತಿ ಅಂತ ಬೇರೆ ಬರುತ್ತೆ, ಅಷ್ಟಕ ವರ್ಗ ಅಂತ ಬೇರೆ ಬರುತ್ತೆ, ಗೋಚರ ಅಂತ ಬೇರೆ ಬರುತ್ತೆ. ಅದರಲ್ಲಿ ನಿಮ್ಗೆ ಆಮೇಲೆ ವಿವರಿಸ್ತೀವಿ. ಅದ್ರಲ್ಲಿ 3 ಏನು ಅಂದರೆ, ಒಂದು ದೃಢ ಕರ್ಮ, ಇನ್ನೊಂದು ಅದೃಢ ಕರ್ಮ, ಮತ್ತೊಂದು ದೃಢ ಕರ್ಮ ಅಂತ. ತಪ್ಪಿಸ್ಕೊಳ್ಳೋಕೆ ಬರೋ ಅಂಥದ್ದು ಸುಲಭವಾಗಿ. ಕಷ್ಟಪಟ್ಟರೆ ತಪ್ಪಿಸ್ಕೋಬೋದು, ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. 3 ಥರದ್ದು. ಹಾಗಾಗಿ ನೀವು ಹುಟ್ಟಿ ಬಂದ ಮೇಲೆ ನಿಮ್ಮ ಪ್ರಯತ್ನದ ಮೂಲಕ ನೀವು ನಿಮ್ಮ ಭಾಗ್ಯವನ್ನು ಬದಲಾಯಿಸ್ಕೊಳ್ಬೋದು. ಒಂದಷ್ಟು ಸ್ಕೋಪ್ ಇದೆ, ಒಂದಷ್ಟು ಅವಕಾಶ ಇದೆ. ಹಾಗೆ ಬದಲಾಯಿಸ್ಕೊಂಡ್ರೆ ಆಗ ಜಾತಕ ಪೂರ್ತಿ ಅದೇ ರೀತಿಯೇ ವರ್ಕ್ ಆಗ್ತಾ ಇರಲ್ಲ ಅಂತ. ಈಗ ಜಾತಕ ಹಿಡ್ಕೊಂಡು ನೋಡಬೇಕಾದ್ರೆ ಆ ಪ್ರಕಾರ ಪೂರ್ತಿ ಇಲ್ಲ ಅಂತ ಅನ್ಸರಿ ಏನು ಮಾಡಬೇಕು? ಪ್ರಶ್ನೆ ಇಡಬೇಕು ಆಗ ಅಂತ. ಪ್ರಶ್ನೆ ಇಟ್ಟು ನೋಡಿದಾಗ ಈಗಿನ ಕರ್ಮ ಗೊತ್ತಾಗತ್ತೆ ಆಗ ಅಂತ. ಪ್ರಶ್ನೆ ಇಟ್ಟರೆ ಏನಾಗುತ್ತೆ ಅಂದರೆ, ನೀವು ನಿಮ್ಮ ಜಾತಕ ಬದಲಾಯಿಸ್ಕೊಂಡಿಲ್ಲ ಅಂತಾದರೆ ಜಾತಕದ ಥರನೇ ಬರುತ್ತೆ. ಅದು ಕೂಡ ಜಾತಕದಲ್ಲಿರೋ ಫಲಗಳನ್ನೇ ಹೇಳುತ್ತೆ ಅದು. ನೀವು ಬದಲಾಯಿಸ್ಕೊಂಡಿದ್ದೀರಿ ಅಂತಾದರೆ ಆ ಬದಲಾವಣೆಗಳನ್ನು ಸೂಚನೆ ಮಾಡುತ್ತೆ ಅದು. ಹಾಗಾಗಿ ಪ್ರಶ್ನೆ ಅಂತ ಒಂದು ಬಂತು. ಪ್ರಶ್ನೆ ಅಂದರೆ ಏನು? ನಾವೀಗ ಹೇಳಿದ್ದೆ, ಒಂದು ಲಗ್ನ ತೆಗಿಯೋಕೆ ನಿಮಗೆ ಬಂದರೆ, ಲಗ್ನ ಕಂಡುಹಿಡಿಯೋಕೆ ನಿಮಗೆ ಬಂದರೆ, ಅದರ ಮೂಲಕ ಆ ಕ್ಷಣದಲ್ಲಿ ನೀವು ಹುಟ್ಟಿದ ಪ್ರಶ್ನೆಗೆ ಉತ್ತರ ಕಂಡ್ಕೋಬೋದು. ನಿಮಗೇನೋ ಮನಸ್ಬಿಡ್ತಪ್ಪ ಇದಕ್ಕಿದ್ದಾಗೆ, ನಾನು ಡಾಕ್ಟ್ರ್ ಆಗ್ತೀನೋ ಇಲ್ವೋ ಅಂತ, ನಾನು ಯೋಗಿ ಆಗ್ತೀನೋ ಇಲ್ವೋ ಅಂತ. ಆ ಕ್ಷಣದ ಗ್ರಹ ಸ್ಥಿತಿ ನಿಮ್ಗೆ ಉತ್ತರ ಕೊಟ್ಟಿರುತ್ತೆ ಅಂತ, ಆಗಲೇ ಅಂತ ಗೊತ್ತಿರಲ್ಲ. ಹಾಗಾಗಿ ನೋಡಿ, ನೀವು ಜ್ಯೋತಿಷಿಗಳ ಹತ್ರ ಹೋಗ್ತೀರಿ, ಒಂದು ವಸ್ತು ಕಳೆದು ಹೋಗಿದೆ, ಅದರ ಬಗ್ಗೆ ತಿಳ್ಕೊಬೇಕಾಗಿತ್ತು ಅಂತ ಹೋಗ್ತೀರಿ ಜ್ಯೋತಿಷಿಗಳ ಹತ್ರ. ಅವರು ಆ ಕ್ಷಣದ ಲಗ್ನವನ್ನು ನೋಡ್ತಾರೆ ಅಂತ, ಆ ಕ್ಷಣದ ಲಗ್ನದ ಮೂಲಕ ಹೇಳ್ತಾರೆ ಅವರು. ಹೌದು, ನೀವು ಕಳೆದ ವಸ್ತು ಇಂಥಲ್ಲಿದೆ, ಇಂಥಲ್ಲಿಲ್ಲ, ಇಂಥವ್ರು ತೊಗೊಂಡೋಗಿದ್ದಾರೆ ಹೇಳ್ತಾರೆ ಅಂತ, ಹೇಳೋಕ್ಕಾಗತ್ತೆ ಅಂತ. ಆ ಹೊತ್ತಲ್ಲಿ ಯಾವ ಲಗ್ನ ನಡೀತಾ ಇರುತ್ತೆ ಅದು ಕದ್ದು ವಸ್ತುನ ಹೇಳ್ತಾ ಇರುತ್ತೆ. ಅದರ ಅಧಿಪತಿ ಎಲ್ಲಿ ಹೋಗಿ ನಿಂತಿದ್ದಾನೆ, ಆ ರಾಶಿ ಅಧಿಪತಿ ಎಲ್ಲಿ ಹೋಗಿ ನಿಂತಿದ್ದಾನೆ, ನಿಮ್ಮ ವಸ್ತು ಅಲ್ಲಿರುತ್ತೆ.
ಉದಾಹರಣೆಗೆ ಮಿಥುನ ರಾಶಿಯಲ್ಲಿ ಅವನು ನಿಂತರೆ ಮಲಗೋ ಮನೇಲಿರುತ್ತೆ ಅದು. ಅಥವಾ ವೃಷಭ ರಾಶಿ ಬಂದರೆ ಗದ್ದೆಲ್ಲಿ ಕಳೆದೋಗಿರ್ಬೋದು ಅದು. ಕುಂಭ ರಾಶಿ ಬಂದರೆ ಎಲ್ಲೋ ಮುಚ್ಚಿಟ್ಟಿರ್ಬೋದು. ವೃಶ್ಚಿಕ ರಾಶಿ ಬಂದರೆ ಎಲ್ಲೋ ಮರೆಯಾಗಿ ಸಂಧಿ ಗೊಂದಲೆಲ್ಲೋ ಇರ್ಬೋದು ಅದು. ಆ ವೃಶ್ಚಿಕ ರಾಶಿಗೆ 6ನೇ ಮನೆ ಅಧಿಪತಿ ನೋಡಿದರೆ 6ನೇ ಮನೆಯಿಂದ ಯಾರನ್ನ ಹೇಳಬೇಕು? ಕಳ್ಳ ಹೇಳಿದ್ವಲ್ವಾ? 6ನೇ ಮನೆಯಿಂದ ಚೋರ ಅಂತ. ಆ 6ನೇ ಮನೆ ಅಧಿಪತಿ ಆ ವೃಶ್ಚಿಕ ರಾಶಿ ನೋಡಿದರೆ ಇದು ಕದ್ದಿರೋದು ಅಂತ ಹೇಳಬೇಕು ಅಂತ. ಇದು ಕಳೆದೋಗಿರೋದಲ್ಲ, ಕದ್ಕೊಂಡು ಹೋಗಿರೋದು ಅಂತ. ಅವನ ಸಂಬಂಧ ಬಂದರೆ, ನಿಮ್ಮ ಕದ್ದು ವಸ್ತುವಿನ ಸೂಚನೆ ಮಾಡೋಂಥ ರಾಶಿಗೆ 6ನೇ ಮನೆ ಅಧಿಪತಿಯ ಸಂಬಂಧ ಬಂದರೆ ಆಗ ಕಳ್ಳ ಕದ್ಕೊಂಡು ಹೋಗಿರೋದು ಅಂತ ಹೇಳಬೇಕು. ಹೀಗೆ ಅದನ್ನು ನಿರೂಪಣೆ ಮಾಡ್ತಾ ಹೋಗ್ತಾರೆ. ಹೀಗೆ ಲಗ್ನವೆನ್ನುವುದು ಒಂದು ಕೇಂದ್ರ. ಆ ಕೇಂದ್ರದಲ್ಲಿ ನಿಂತ್ಕೊಂಡು ನೋಡಿದಾಗ ಇಡೀ ಚಿತ್ರ, ಇಡೀ ಪರಿಚಯ ನಮಗೆ ಸಿಗುವಂಥದ್ದು ಅಂತ. ಮೊದಲ ಉಸಿರಾಟದ ಸಮಯದ ಲಗ್ನ ನಮ್ಮ ಬದುಕಿನ ಸಮಗ್ರ ಚಿಂತನೆ ಕೊಡುತ್ತೆ ನಮಗೆ. ಯಾವುದೇ ಕ್ಷಣದಲ್ಲಿ ಒಂದು ಪ್ರಶ್ನೆ ಬಂದಾಗ ಲಗ್ನ ಯಾವುದು ಓದಿ ಆಗ್ತಾ ಇರುತ್ತೋ ಅದು ಆ ಪ್ರಶ್ನೆಗೆ ಉತ್ತರ ಕೊಡ್ತಾ ಇರುತ್ತೆ. ಇಷ್ಟಿಟ್ಕೊಳ್ಳಿ. ಇನ್ನೂ ತುಂಬ ಥರದ ದಾರಿಗಳಿದೆ. ಲಗ್ನ ಕಂಡುಹಿಡಿಯೋದಕ್ಕೆ ತುಂಬ ಥರದ ದಾರಿಗಳಿದೆ. ಈಗ ಜ್ಯೋತಿಷಿಗೆ ಹೋಗಿ ನೀವು ತಾಂಬೂಲ ಕೊಡ್ತೀರಿ ನೀವು ಅಲ್ವಾ? ಜ್ಯೋತಿಷಿಗೆ ಹೋಗಿ ಸುಮ್ಮನೆ ಪ್ರಶ್ನೆ ಕೇಳ್ಬಿಡೋದಲ್ಲ. ನಿಯಮ ಏನಿದೆ ಅಂದರೆ ಪ್ರಾಭೃತ ದಾನ ತುಷ್ಟಂಸ, ದಾನ ಕೊಟ್ಟು ಸಂತೋಷಪಡಿಸಿ ಪ್ರಶ್ನೆ ಕೇಳಬೇಕು ಅಂತ. ದಾನ ಏನು ಕೊಡಬೇಕು ಅಂದರೆ ಒಂದು ಹರಿವಾಣದಲ್ಲಿ ಹಣ್ಣು, ಕಾಯಿ, ಹೂವು, ಎಲೆ ಅಡಿಕೆ, ಆಮೇಲೆ ಚಿನ್ನ ಸಾಧ್ಯ ಇದ್ದರೆ, ಇಲ್ಲದಿದ್ದರೆ ದುಡ್ಡು, ವಸ್ತ್ರ, ಇದೆಲ್ಲ ಇಟ್ಟು ತೊಗೊಂಡೋಗಿ ಕೊಡಬೇಕು. ಅದು ಯಾಕೆ ಕೊಡಬೇಕು ಅಂದರೆ ಯಾರೆಲ್ಲ ನೀವು ಒಂದು ಕಾರ್ಯ ನಿಮ್ಗೆ ಆಗಬೇಕು ಅಂದರೆ ಅವ್ನು ಸಂತೋಷ ಪಡಬೇಕು. ಖುಷಿಪಟ್ಟ ಮನಸ್ಸಿಂದ ಅವನಿಗೆ ಆ ಖುಷಿಪಟ್ಟಾಗ ಅವನಿಗೆ ಬೇಕಾದ ಲಗ್ನ ಸಿಗುವಂಥದ್ದು. ಇಲ್ಲದಿದ್ದು ಬೇಕಾದ ಲಗ್ನ ಸಿಗೋಲ್ಲ. ಎಷ್ಟೋ ಬಾರಿ ಸಂತೋಷ ತುಂಬ ಮುಖ್ಯವಾದ ಕೆಲಸ ಮಾಡುತ್ತೆ ಅಲ್ಲಿ ಅಂತ. ಅದೆಲ್ಲ ಆ ಕಾರಣಕ್ಕೋಸ್ಕರ ಇರೋವಂಥದ್ದು. ಆದರೆ ಅವನು ಸಂತೋಷ ಪಡಿಸೋದು ಮಾತ್ರ ಅಲ್ಲ, ಇನ್ನೂ ಬೇರೆ ಬೇರೆ ಉದ್ದೇಶಗಳಿದೆ ಅದಕ್ಕೆ. ಈಗ ನೀವು ಉದಾಹರಣೆಗೆ ತಾಂಬೂಲ ಒಂದು 5 ಕೊಟ್ರಿ ಅಂತ ಅಂದ್ಕೊಡಿ. ನೀವು ಅವನೇನು ಮಾಡ್ತಾನೆ ಅಂದರೆ, ನೀವು ಕೊಟ್ಟ 5 ಕೊಟ್ರಲ್ವಾ, 5ಕ್ಕೆ 5 ಕೂಡಿಸ್ತಾನೆ, 10 ಆಯಿತು. 10ನ್ನು 5ರಿಂದ ಗುಣಿಸ್ತಾನೆ, 50 ಆಯಿತು. 50ಕ್ಕೆ 1 ಸೇರಿಸ್ತಾನೆ, 51 ಆಯಿತು. 51ನ್ನು 7ರಿಂದ ಭಾಗಿಸ್ತಾನೆ, ಎಷ್ಟು ಉಳಿತೋ? ಭಾಗಿಸಿದ್ರೆ 51ನ್ನು 7ರಿಂದ ಭಾಗಿಸಿದ್ರೆ ಎಷ್ಟು ಉಳಿತು? ಆ 3ನೇ ರಾಶಿ. ಯಾವುದು 3ನೇ ರಾಶಿ? ಮಿಥುನ ಲಗ್ನ ಅಂತ ತೀರ್ಮಾನ ಮಾಡ್ತಾನೆ ಅವನು. ನೀವು ಸುಮ್ಮನೆ ತಾಂಬೂಲ ಕೊಟ್ಟಿರ್ತೀರಿ. ಕೊಟ್ಟ ತಾಂಬೂಲದ ಎಲೆ ಲೆಕ್ಕ ಮಾಡಿ ಅದಕ್ಕೊಂದು ನಿಯಮ ಇದೆ. ದುಪ್ಪಟ್ಟು ಮಾಡು, 5ರಿಂದ ಗುಣಿಸು, 1 ಸೇರಿಸು, ಬಾಕ್ಸು, 7ರಿಂದ ಬಾಕ್ಸು. 7ರಿಂದ ಬಾಕ್ಸಿದ್ರೆ 1 ನಿಮಿಷ, ಸ್ವಲ್ಪ ಚೂರು ಪರಿಷ್ಕಾರ ಇದೆ. 3 ಬಂತಲ್ವ, 3 ಅಂದರೆ ಮಿಥುನ ಅಲ್ಲ, 3 ಅಂದರೆ ಸೂರ್ಯ, ಚಂದ್ರ, ಕುಜ. ಕುಜ ಎಲ್ಲಿರ್ತಾನೋ ಅದು ಲಗ್ನ ಅದು ಅಂತ. ಕುಜ ಎಲ್ಲಿದ್ದಾನೆ ನೋಡಿ ಇವತ್ತು, ಅದು ಲಗ್ನ ಅಂತ. ವೃಷಭ ಲಗ್ನ ಇಟ್ಕೊಂಡು ಎಲ್ಲ ಹೇಳೋಕೆ ಶುರು ಮಾಡ್ತಾರೆ ಅವರು ಆಗ ಅಂತ. ಮತ್ತು ಇನ್ಸ್ಟಂಟ್ ಫಲ ಹೇಳ್ತಾರೆ ಅದಕ್ಕೆ. ಈಗ 1 ಉಳಿತು ಅಂತ ಅಂದ್ಕೊಳ್ಳಿ, ಸೂರ್ಯ, ಅದು ದುಃಖ ಅಂತ ಅರ್ಥ. 2 ಉಳಿತು ಅಂತ ಅಂದ್ಕೊಳ್ಳಿ, ಚಂದ್ರ, ಸುಖ ಅಂತ ಅರ್ಥ ಅದಕ್ಕೆ. 3 ಉಳಿತು, ಮಂಗಲ, ಕಲಹ ಅಂತ ಅರ್ಥ ಅದಕ್ಕೆ. 4 ಉಳಿತು, 5 ಉಳಿತು, ಬುಧ ಮತ್ತು ಗುರು ಅಲ್ವಾ? ಬುಧ ಗುರುಗಳಾದರೆ ಸಂಪತ್ತು ಬರುತ್ತೆ ಅಂತ, ಧನದವು ಜ್ಞಜೀವವು ಅಂತ. 6 ಉಳಿತು, ಶುಕ್ರ ಆದರೆ ಎಲ್ಲ ಅಪೇಕ್ಷೆಗಳು ಈಡೇರುತ್ತವೆ ಅಂತ ಅರ್ಥ. ಶುಕ್ರ ಅಂದರೆ ಕಾಮನೆಗಳಿಗೆ ಕಾರಕವನು, ಅಪೇಕ್ಷೆ ಪಟ್ಟಿದ್ದೆಲ್ಲ ಈಡೇರುತ್ತೆ ಅಂತ. 7 ಉಳಿತು ಅಂತ ಅಂದ್ಕೊಳ್ಳಿ, ಅಥವಾ ಏನೂ ಉಳಿಲಿಲ್ಲ, ಏನು ಉಳಿದಿದ್ರು 7 ಅಂತಲೇ ಅರ್ಥ ಅದಕ್ಕೆ. 7ರಿಂದ ಭಾಗಿಸಿರ್ತೀರಿ ನೀವು. 7 ಉಳಿತು ಅಂದರೂ ಶನಿ ಅಂತ ಅರ್ಥ. ಶನಿ ಆದರೆ ಮರಣಾಯ ಮಂದಹ, ಮುಂದೆ ಹೋಗೋದೇ ಬೇಡ. ನೀವು ಕೊಟ್ಟ ತಾಂಬೂಲ ತಗೊಂಡು ಎಣಿಸಿ, ಆ ತಾಂಬೂಲ ಈಗ ಹೇಳಿದ ಲೆಕ್ಕಾಚಾರ ಮಾಡಿ, 7 ಉಳಿತು ಅಂದರೆ ಒಂದು ಸಾವನ್ನು ಹೇಳಬೇಕು ಅಂತ ಅರ್ಥ. ಈ ಲಗ್ನ ತೀರ್ಮಾನ ಆಗೋಕ್ಕಿಂತ ಮುಂಚೆನೇ ಒಂದು ಸಾವು ಕಾದಿದೆ ಅಂತ. ಅದು ಯಾರಿಗೆ ಅಂತ ಆಮೇಲೆ ಅಲ್ಲಿ ನೋಡಬೇಕು. ಅದು ಸಾವು ಕಾದಿದೆ ಅಂತ. ಇನ್ಸ್ಟಂಟ್ ಫಲಗಳು ಅದೆಲ್ಲ ಅಂತ. ರಾಶಿ ಚಕ್ರ ಬರೋಕ್ಕಿಂತ ಮುಂಚೆನೇ 1 ಉಳಿದ್ರೆ ಒಂದು ಇನ್ಸ್ಟಂಟ್ ಫಲ ಹೇಳ್ಬೋದು ಅಂತ. 5 ಉಳಿದ್ರೆ ಇನ್ಸ್ಟಂಟ್ ಫಲ ಹೇಳ್ಬೋದು ಅಂತ. ಪಾಪಗ್ರಹ ಆದರೆ ಪಾಪ ಫಲ ಬರುತ್ತೆ. ಸೂರ್ಯ ಆದರೆ ದುಃಖ, ಮಂಗಲ ಆದರೆ ಕಲಹ, ಶನಿ ಆದರೆ ಮರಣ, ಶುಭಗ್ರಹ ಆದರೆ ಶುಭ ಫಲ, ಚಂದ್ರ ಆದರೆ ಸುಖ, ಬುಧ ಗುರು ಸಂಪತ್ತು, ಶುಕ್ರ ಆದರೆ ಕಾಮನಾ ಪೂರ್ತಿ, ಕಾಮನಾ ಸಿದ್ಧಿ ಅಂತ. ಅಂದರೆ ಇದನ್ನ ಯಾಕೆ ಹೇಳ್ತಿದ್ದೇವೆ ಅಂದರೆ, ಲಗ್ನ ಸಿಗಬೇಕು ನಮಗೆ. ಮೋಸ್ಟ್ ಇಂಪಾರ್ಟೆಂಟ್ ಅದೇ ಅಂತ. ಲಗ್ನ ಸಿಕ್ತು ಅಂದರೆ
ಆ ಲಗ್ನದ ಮೂಲಕ ನೀವೆಲ್ಲವನ್ನು ಹೇಳ್ಬೋದು ಅಂತ. ಅಥವಾ ಯಾರೋ ಬಂದು ಪ್ರಶ್ನೆ ಕೇಳ್ತಾ ಇದ್ದಾರೆ ನಿಮ್ಮಲ್ಲಿ ಅಂತಂದರೆ, ಆಗ ನೀವು ಕುಳಿತು ಕೋಣೆಯನ್ನೇ ರಾಶಿಚಕ್ರ ಅಂತ ಕಲ್ಪನೆ ಮಾಡ್ಕೊಳ್ಳಿ. ಕುಳಿತು ಕೋಣೆಯನ್ನೇ ಅವನು ಯಾವ ರಾಶಿಯಲ್ಲಿ ನಿಂತಿದ್ದಾನೆ ನೋಡಿ. ಈಗ ಶುರು ಆಗುತ್ತಲ್ವಾ, ಮೇಷ, ವೃಷಭ, ಮಿಥುನ ಅಲ್ವಾ, ಕರ್ಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನು, ಮಕರ, ಕುಂಭ, ಮೀನ. ಇನ್ನು ಆ ಮೂಲೆ ನಿಂತ್ಕೊಂಡು ಪ್ರಶ್ನೆ, ಈ ಕಡೆ ನಿಂತ್ಕೊಂಡು ಪ್ರಶ್ನೆ ಕೇಳ್ತಿದ್ದಾನೆ ಅಂದರೆ ಮೀನರಾಶಿ ಬಂತು ಅಂತ. ಮೀನರಾಶಿ ಇಟ್ಕೊಂಡು ಪೂರ್ತಿ ಹೇಳ್ಬೋದು ಅಂತ. ಮೀನರಾಶಿಯಿಂದ ಯಾವ್ಯಾವ ಗ್ರಹಗಳು ಎಲ್ಲಿದ್ದಾವೆ, ಏನಾಗ್ತಾ ಇದೆ ನೋಡಿಕೊಂಡ್ರೆ ಅವ್ನು ಕೇಳಿದ ಪ್ರಶ್ನೆಗೆ ಉತ್ತರ ಸಿಗತ್ತೆ ಅಂತ. ಹೀಗೆ ನಾಳೆ ಯಾವುದಾದ್ರು ಮತ್ತೆ ಇನ್ನೊಂದು ದಿವಸ ಹೇಳ್ತೀವಿ ಅದನ್ನು. ತುಂಬ ಸುಲಭದ ಹಲವಾರು ದಾರಿಗಳಿರ್ತವೆ ಅಂತ. ಮೊಟ್ಟ ಮೊದಲನೇ ದಾರಿ ಏನಂದರೆ, ಆ ಸಮಯದಲ್ಲಿ ಯಾವ ಲಗ್ನ ಉದಯ ಆಗ್ತಾ ಇದೆ, ಆ ಸಮಯದಲ್ಲಿ ಯಾವ ರಾಶಿ ಪೂರ್ವ ದಿಗಂತಲ್ಲಿ ಮೇಲೆದ್ದು ಬರ್ತಾ ಇದೆ, ಅದು ಮೊಟ್ಟ ಮೊದಲನೇ ತತ್ಕಾಲ ಲಗ್ನ ಅಂತ ಕರೀತಾರೆ. ಮತ್ತು ಸುಮಾರು ದಾರಿಗಳಿದೆ, ಅನೇಕ ದಾರಿಗಳಿದೆ ಲಗ್ನವನ್ನು ತೆಗೆಯೋದಕ್ಕೆ. ತೆಗೆದರೆ ಮತ್ತೆಲ್ಲವನ್ನು ಕೂಡ ಹೇಳ್ತಾ ಹೋಗ್ಬೋದು. ಈಗ ಒಂದು ಸಾರಿ ನಾವು ನೆನಪು ಮಾಡೋದು, ಮೆಲುಕು ಹಾಕೋ ಕೆಲಸ ಅಷ್ಟೇ, ನೀವು ಹೇಳ್ತಾ ಹೋಗಬೇಕು. ಈಗ ಲಗ್ನದಿಂದ ಏನನ್ನು ಚಿಂತನೆ ಮಾಡಬೇಕು ನಿಮ್ಗೆ ನೆನಪಿದೆಯಾ? ದೇಹಸ್ಯ ಸೌಷ್ಠವಂ. ಶ್ಲೋಕ ಬರುತ್ತಾ? ಹೇಳಿ ಶ್ಲೋಕನ. ಹೌದು. ಒಂದನೇ ಯಾವ ರಾಶಿ ಉದಯ ಆಗಿದೆ, ಲಗ್ನ ಯಾವುದು ಬಂದಿದೆ, ಆ ಲಗ್ನ ಅಂತ ಯಾವ್ದು ಬರ್ಕೊಂಡಿರುತ್ತೆ ಜಾತಕದಲ್ಲಿ, ಅದು ನಿಮ್ಮ ದೇಹವನ್ನು ಹೇಳ್ತಾ ಇರುತ್ತೆ. ಬಿಳಿ ಇದ್ದೀರೋ ಕಪ್ಪಿದ್ದೀರೋ, ದಪ್ಪ ಇದ್ದೀರೋ ತೆಳು ಇದ್ದೀರೋ, ಉದ್ದ ಇದ್ದೀರೋ ಗಿಡ್ಡ ಇದ್ದೀರೋ, ಲಗ್ನದಿಂದ ಹೇಳ್ಬೋದು ಅಂತ. ತಲೆಯಲ್ಲಿ ಕೂದಲು ಎಷ್ಟಿದೆ ಹೇಳ್ಬೋದು ಅಂತ ಲಗ್ನದಿಂದ ಅಂತ. ನಿಜವಾಗ್ಲೂ ಹೇಳ್ಬೋದು. ಕೂದಲು ಎಷ್ಟಿದೆ ಅಂದರೆ ಕೂದಲಿನ ಲಗ್ಗ ಅಂತಲ್ಲ, ಕೂದಲು ಇದೆಯೋ ಇಲ್ವೋ ಹೇಳೋಕ್ಕಾಗತ್ತೆ ಅಂತ. ದೇಹವನ್ನು ಚಿಂತನೆ ಮಾಡುವಂಥದ್ದು ಒಂದನೇ ರಾಶಿಯಿಂದ ಅಂತ ಆಯಿತು. ಮುಂದಿನ ಜನ್ಮ ಚಿಂತನೆ ಮಾಡೋದು ಎಲ್ಲಿಂದ ಹೇಳ್ತೀರಾ? ಐದನೇ ಮನೆಯಿಂದ ಅಲ್ಲ, ಲಗ್ನದಿಂದ ಐದನೇ ಮನೆ. ಆ ಐದನೇ ಮನೆ ಅಧಿಪತಿ ಎಲ್ಲಿ ಹೋಗಿ ನಿಂತಿರ್ತಾನೋ ಅದು ನಮ್ಮ ಮುಂದಿನ ಜನ್ಮ. ಒಂಬತ್ತನೇ ಮನೆ ಅಧಿಪತಿ ಎಲ್ಲಿ ಹೋಗಿ ನಿಂತಿರ್ತಾನೋ ಅದು ನಮ್ಮ ಪೂರ್ವಜನ್ಮ. ತಂದೆಯನ್ನು ಯಾವ ರಾಶಿಯಿಂದ ನೋಡ್ತೀರಿ, ಯಾವ ಭಾವದಿಂದ ನೋಡ್ತೀರಿ ತಂದೆಯನ್ನು? ಯಾವ ಭಾವದಿಂದ, ಲಗ್ನದಿಂದ ಯಾವ ಮನೆ, ಎಷ್ಟನೇ ಮನೆಯಿಂದ ತಂದೆಯನ್ನು ನೋಡ್ತೀರಿ? ತಾಯಿಯನ್ನು? ತಂದೆ 9, ತಾಯಿ 4 ಅಂತ. ಸೋದರರನ್ನು? ಶತ್ರುವನ್ನು? 6ನೇ ಮನೆ. ಅನುಮಾನವೇ ಇಲ್ಲ, ಅದಕ್ಕೆ ಒಂದೇ ಕಡೆಯಿಂದ ನೋಡೋಕೆ ಬರೋಂಥದ್ದು. ಮರಣವನ್ನು? ಲಾಭವನ್ನು? 11 ಲಾಭವನ್ನು. ದುಡ್ಡು ಕಾಸು? 12 ಅಲ್ವೇ ಅಲ್ಲ, 12 ಖರ್ಚು. ವಿತ್ತ? ಎರಡನೇ ಮನೆಯಿಂದ. ನಿಮ್ಮ ಲಗ್ನದ ಮುಂದಿನ ರಾಶಿ 2ನೇ ಭಾವದಿಂದ ಸಂಪತ್ತನ್ನು ನೋಡಬೇಕು, ಸಂಪತ್ತನ್ನು ಚಿಂತನೆ ಮಾಡಬೇಕು. ಎಷ್ಟು ಸಿಂಪಲ್ ಇರುತ್ತೆ ಅಂದರೆ, ಈಗ ನೋಡಿ, ಈಗ 2ನೇ ಮನೆಯಲ್ಲಿ ಚಂದ್ರ ಇದ್ದಾನಲ್ವಾ, ಇಲ್ಲಿ ಲಗ್ನದಿಂದ 2ನೇ ಮನೆಯಲ್ಲಿ ಚಂದ್ರ ಇದ್ದಾನಲ್ವಾ. ಚಂದ್ರ ಎಷ್ಟನೇ ಮನೆ ಅಧಿಪತಿ? ಲಗ್ನದಿಂದ, ಧನುರ್ ಲಗ್ನ ಅಲ್ವಾ, ಧನುರ್ ಲಗ್ನದಿಂದ ಚಂದ್ರ ಎಷ್ಟನೇ ಮನೆ ಅಧಿಪತಿ ಆಗ್ತಾನೆ? 8ನೇ ಮನೆ ಅಧಿಪತಿ 2ನೇ ಮನೆಗೆ ಬಂದಿದ್ದಾನಲ್ವಾ. ಧನುರ್ ಲಗ್ನದಿಂದ ಧನಸ್ಸು, ಮಕರ, ಕುಂಭ, ಮೀನ, ಮೇಷ, ವೃಷಭ, ಮಿಥುನ, 8ನೇ ಮನೆ ಅಧಿಪತಿ ಚಂದ್ರ 2ನೇ ಮನೆಗೆ ಬಂದಿದ್ದಾನಲ್ವಾ ಅಲ್ವಾ. 8ನೇ ಮನೆಯಿಂದ ಏನು ಹೇಳಬೇಕು? ನಾಶ. ಇರೋದು ಯಾವ ಮನೆಯಲ್ಲಿ? 2ನೇ ಮನೆಯಿಂದ ಯಾವುದನ್ನು ಚಿಂತನೆ ಮಾಡಬೇಕು? ದುಡ್ಡು ಅಲ್ವಾ.
ಎರಡನೇ ಮನೆ ಅಂದರೆ ದುಡ್ಡು. ಆ ದುಡ್ಡಿನ ಜಾಗಕ್ಕೆ ನಾಶದ ಅಧಿಪತಿ ಬಂದು ಕೂತ್ಕೊಂಡ್ರೆ ಏನು ಹೇಳಬೇಕು ಗೊತ್ತಾ? ಧನ ನಾಶ ಅಂತ ಹೇಳಬೇಕು ಅಂತ. ಈಗ ಯಾರಾದರೂ ಹುಟ್ಟಿದರೆ, ಈ ಸಮಯದಲ್ಲಿ ಯಾರಾದರೂ ಹುಟ್ಟಿದರೆ ಅವರು ಕೂಡಲೇ ಹೇಳಕ್ಕೆ ಬರೋ ಫಲ ಏನಂದರೆ, ನಿನಗೆ ಧನ ನಾಶದ ಯೋಗ ಇದೆ ನಿನಗೆ, ಈ ತರಹ ಅಂತ. ಹೀಗೆ ಅದನ್ನು ಚಿಂತನೆ ಮಾಡುವಂಥದ್ದು ಅಂತ. ದುರ್ಬುದ್ಧಿಯನ್ನು ಯಾವ ರಾಶಿಯಿಂದ ಚಿಂತನೆ ಮಾಡಿ, ಎಷ್ಟನೇ ರಾಶಿಯಿಂದ ಭಾವದಿಂದ ಚಿಂತನೆ ಮಾಡಬೇಕು? ಸೇವಕರು, ಆಳು ಕಾಳುಗಳು. ಸರಿ ಇದೆ. 8ನೇ ಭಾವದಿಂದ ಆಳು ಕಾಳುಗಳನ್ನು ಚಿಂತನೆ ಮಾಡಬೇಕು. 10ರಿಂದಲೂ ಮಾಡ್ತಾರೆ. 8 ಮುಖ್ಯವಾಗಿ ಮಾಡುವಂಥದ್ದು. ವಾಹನ, ನಾಲ್ಕನೇ ಭಾವದಿಂದ ವಾಹನ ಅಂತ. 4ನೇ ಭಾವದಿಂದ ವಾಹನ ಅಂತ. ಇವನಿಗೆ, ಈ ಜಾತಕನಿಗೆ ವಾಹನ ಅನುಕೂಲ ಇಲ್ಲ. ಯಾಕೆ ಹೇಳಿ? 4ನೇ ಮನೆ ಯಾವ, 4ನೇ ಭಾವ ಯಾವ ರಾಶಿ ಯೋಚನೆ ಮಾಡಿ. ಧನಸ್ಸು, ಮಕರ, ಕುಂಭ, 4ನೇ ಭಾವ ಅಲ್ವಾ ಅದು? ಅಲ್ಲಿ ಯಾರಿದ್ದಾರೆ? ಮತ್ತೆ ರಾಹು ಸುಮ್ಮನೆ ಬಿಡ್ತಾನ? ವಾಹನ ಸ್ಥಾನಕ್ಕೆ ಒಂದು ರಾಹು ಕೂತಿದ್ದಾನಲ್ವಾ, ರಾಹು ತೊಂದರೆ ಮಾಡ್ತಾನೆ ವಾಹನದ ವಿಷಯಕ್ಕೆ. ಆಯಿತು, ಅದರ ಅಧಿಪತಿ ಯಾರು? ಗುರು. ಎಷ್ಟನೇ ಮನೆ ಹೇಳಿದ್ದಾನೆ ನೋಡಿ? ಧನು ಅಲ್ವಾ? 6ನೇ ಮನೆ ಅಂದರೆ ಏನು ಫಲ ಹೇಳಿದೆ ಅದಕ್ಕೆ? 6ನೇ ಮನೆಗೆ ಪೆಟ್ಟು ಅಂತ ಹೇಳಿದೆ ಅಲ್ವಾ? ದೇಹ ಕ್ಷತಿ, ದೇಹಕ್ಕೆ ಪೆಟ್ಟು ಬೀಳುವಂಥದ್ದು ಅಲ್ವಾ? ಗಾಯ, ಕ್ಷತ, ಪೆಟ್ಟು, ಇದೆಲ್ಲ 6ನೇ ಮನೆಯಿಂದ ಚಿಂತನೆ ಮಾಡಬೇಕು. ಈಗ ವಾಹನ ಸ್ಥಾನದ ಅಧಿಪತಿ ಹೋಗಿ ಗಾಯದ ಜಾಗಕ್ಕೆ ಹೋಗಿ ಕೂತ್ಕೊಂಡ್ರೆ ಏನಾಗುತ್ತೆ? ಈ ಯಾರೋ ಗೊತ್ತಿಲ್ಲ ಪಾಪ, ಈಗ ಹುಟ್ಟಿದ ಇದ್ದಾನಲ್ಲ ಈ ಸಮಯದಲ್ಲಿ, ಇದೊಂದು ಚಾನ್ಸ್ ಇದೆ ಅವನಿಗೆ ಅಂತ. ವಾಹನಾಪಘಾತದಲ್ಲಿ ಗಾಯ ಆಗುವಂಥ ಚಾನ್ಸ್ ಇದೆ ತುಂಬ ಅಂತ. ಆದರೂ ಚಿಂತೆ ಮಾಡಬೇಕಾಗಿಲ್ಲ, ಯಾಕೆಂದರೆ ಅಲ್ಲಿ ಗುರು ಇರೋದ್ರಿಂದ ಅದಕ್ಕೆ ಚಿಕಿತ್ಸೆ ಆಗತ್ತೆ, ಗುಣ ಆಗ್ಬೋದು ಅಂತ. ಕುಜ ಇದ್ದಾನೆ, ಗಾಯ ಮಾಡ್ತಾನೆ. ಕುಜ ಇದ್ದಾನೆ ನೋಡಿ ಅಲ್ಲೇ. ಕುಜ ಅಂದರೆ ಗಾಯ, ಪೆಟ್ಟು ಅಂತ. ಅವನು ಸರಿಯಾಗಿ ಗಾಯ ಮಾಡ್ತಾನೆ ಕುಜ. ಆಮೇಲೆ ಗುರು ಅಲ್ಲೇ ಔಷಧ ಹಚ್ಚುತ್ತಾನೆ ಪಕ್ಕದಲ್ಲಿ. ಹಾಗಾಗಿ ಬಿದ್ದರೂ ಕೂಡ ಜೀವ ಹೋಗದೇ ಇರ್ಬೋದು ಅಥವಾ ಗುಣ ಆಗ್ಬೋದು ಮತ್ತೆ ಅನ್ನೋದನ್ನು ತೋರಿಸುತ್ತೆ ಅದು ಅಂತ. ಸುಖ ಯಾವ ಭಾವದಿಂದ ಚಿಂತನೆ ಮಾಡಬೇಕು? ಸುಖ 4ರಿಂದ ಚಿಂತನೆ ಮಾಡಬೇಕು ಸುಖವನ್ನು. ಮುಖ್ಯವಾಗಿ 1ನೇ ಭಾವದಿಂದ ದೇಹವನ್ನೇ ಚಿಂತನೆ ಮಾಡೋಕ್ಕಿರುವಂಥದ್ದು. ದೇಹ ಮತ್ತು ಆತ್ಮ ಅಂತ ಅಂದ್ಕೊಳ್ಳಿ. ದೇಹದಲ್ಲೂ ಕೂಡ ತಲೆಯ ಭಾಗ ಅಂತ ಅಂದ್ಕೊಳ್ಳಿ. ಹೇಳ್ತಾರೆ ಅಂದರೆ ಯಶಸ್ ಸುಖಂ ಅಂತಿದೆ ಅಲ್ಲಿ, ಇಲ್ಲ ಅಂತಿಲ್ಲ. ಇದ್ರೂ ಮುಖ್ಯವಾಗಿ 4ನೇ ಭಾವದಿಂದ ಚಿಂತನೆ ಮಾಡಬೇಕು ಸುಖವನ್ನು. ಇನ್ನು ವಿದ್ಯೆ, ಇವನಿಗೆ ವಿದ್ಯೆ ಹೇಗಿರ್ಬೋದು? ಈಗ ಹುಟ್ಟಿದವನಿಗೆ ಇಲ್ಲಿ ಕಾಣ್ತಾ ಇದ್ದಾನಲ್ಲ, ವಿದ್ಯೆ ಹೇಗಿರ್ಬೋದು ಇವನಿಗೆ ಅಂತ? ನಾಶದ ಅಧಿಪತಿ ಬಂದು ವಿದ್ಯಾಸ್ಥಾನದಲ್ಲಿ ಕೂತ್ಕೊಂಡಿದ್ದಾನಲ್ವಾ? ಚಂದ್ರ ಅಂದರೆ ನಾಶಭಾವಕ್ಕೆ ಅಧಿಪತಿ ಅಲ್ವಾ ಈ ಜಾತಕಕ್ಕೆ. ಅವನು ಬಂದು ವಿದ್ಯಾಸ್ಥಾನದಲ್ಲಿ ಕೂತ್ಕೊಂಡಿದ್ದಾನೆ. ವಿಘ್ನನೂ ಹೋದು. ಅಷ್ಟಮ ಅಂದರೆ ವಿಘ್ನನೂ ಕೂಡ ಹೋದು. ಅಷ್ಟಮದ ಪಟ್ಟಿ ನೋಡಿ, ವಿಘ್ನ ಇದೆ ಅಲ್ಲಿ. ವಿದ್ಯೆಗೆ ವಿಘ್ನ ಬರುತ್ತೆ ಅಂತ ಹೇಳಬೇಕು ಅಂತ. ಇವನ ವಿದ್ಯೆಗೆ ವಿಘ್ನ ಬರುತ್ತೆ ಅಂತ ಹೇಳಬೇಕು ಅಂತ. ವಿದ್ಯೆ ನಾಶ ಆಗತ್ತೆ ಅಂತ ಹೇಳಬೇಕು. ಕಲ್ತಿದ್ದನ್ನು ಮರೆತು ಹಾಳು ಮಾಡ್ಕೋತಾನೆ, ಮರೆತು ಹಾಕೋತಾನೆ ಪೂರ್ತಿ ಅಂತ ಹೇಳಬೇಕು ಅಂತ. ಆದರೆ ಗಡಿಬಿಡಿ ಮಾಡಬಾರ್ದು, ಯಾಕಂದರೆ ಗುರು ದೃಷ್ಟಿ ಬಂದಿದೆ ಅಲ್ಲಿ. ಈಗ ನೋಡಿ, 2ನೇ ಭಾವಕ್ಕೆ ಗುರು ದೃಷ್ಟಿ ಬಂದಿದೆ ಅಲ್ವೋ? ಗುರು ತಾನಿರುವಲ್ಲಿಂದ 9ನೇ ಮನೆ ನೋಡ್ತಾನೆ ಅಲ್ವಾ? ಲೆಕ್ಕ ಹಾಕಿ, ವೃಷಭದಿಂದ ಲೆಕ್ಕ ಹಾಕಿ. ವೃಷಭ, ಮಿಥುನ, ಮಕರ. ಎಷ್ಟನೇ ಮನೆ ಮಕರ? ಗುರು ದೃಷ್ಟಿ ಬಂತಲ್ವಾ? ಬಂದರೆ ಆ ದೋಷ ಪರಿಹಾರ ಮಾಡ್ಬೋದು ಗುರು. ಅಂದರೆ ಪರಿಹಾರ ಸಾಧ್ಯತೆ ಇದೆ ಅದಕ್ಕೆ ಅಂತ, ಪರಿಹಾರ ಆಗುವಂಥ ಅವಕಾಶ ಇದೆ ಅಂತ. ಹಾಗಾಗಿ ಇದನ್ನೆಲ್ಲ ಗಮನಿಸ್ಕೋಬೇಕು ಅಂತ. ಇನ್ನು ಸೋದರ ಮಾವನರಿಂದ ನೋಡ್ತೀರಿ 4ರಿಂದ. ಈ ನಾವು
ಪೀಠದಲ್ಲಿ ಕೂತ್ಕೊಂಡಿದ್ದೀವಿ, ಗುರುಗಳ ಪೀಠ. ಪೀಠವನ್ನು ಎಲ್ಲಿಂದ ನೋಡ್ಬೋದು? ಎಷ್ಟನೇ ಮನೆಯಿಂದ? 4ರಿಂದ ನೋಡ್ತೀರಾ? ಮಂತ್ರ ಸರಿ ಇದೆ. ಮಠ 8ನೇ ಭಾವದಿಂದ ಮಠ ನೋಡಬೇಕು, ಸರಿ ಇದೆ. ನರಕ ಚೆನ್ನಾಗಿ ನೆನಪಿದೆ ನಿಮಗೆ. ಗುರುಗಳನ್ನು ಎಲ್ಲಿಂದ ನೋಡಬೇಕು? 9. ಇವನಿಗೆ ಏನಾಗಿದೆ ನೋಡ್ತೀರಾ? ಈ ಜಾತಕನಿಗೆ 9ನೇ ಮನೆ ಏನಾಗಿದೆ ನೋಡಿ ಇವನಿಗೆ. ಹಾಗಾದ್ರೆ 3 ಮಂದಿ ಗುರುಗಳಿದ್ದಾರೆ ಅಂತ ಅನ್ಬೋದ ಇವನಿಗೆ? 3 ಗ್ರಹ ಇದೆಯಲ್ಲ, 9ನೇ ಮನೆಯಲ್ಲಿ 3 ಗ್ರಹ ಇದೆಯಲ್ಲ ನೋಡಿ. ಶುಕ್ರ ಇದ್ದಾನೆ, ರವಿ ಇದ್ದಾನೆ, ಬುಧ ಇದ್ದಾನೆ, 3 ಜನ ಇದ್ದಾರಲ್ವ ಅಲ್ಲಿ. ಶನಿಯು ನೋಡ್ತಾನೆ ಅಲ್ಲಿ. ಹೇಳ್ಬೋದು, ಹೇಳೋಕ್ಕೆ ಅವಕಾಶ ಇರುತ್ತೆ. ಅದಕ್ಕೆ ಎಷ್ಟು ಸಂಖ್ಯೆ ಅಂತ ಹೇಳೋದಕ್ಕೆ ಬೇರೆ ಬೇರೆ ನಿಯಮಗಳಿರುತ್ತೆ. ಸುಮ್ಮನೆ ಹೇಳುವುದು ಅದನ್ನಷ್ಟೇ. ಅನೇಕ ಗುರುಗಳು ಇರ್ಬೋದು ಅಂತ ಅನ್ನೋದನ್ನು ಹೇಳ್ಬೋದು ಖಂಡಿತವಾಗಿಯೂ. ಒಬ್ರಿಗಿಂತ ಹೆಚ್ಚು ಗುರುಗಳು ಇರ್ಬೋದು ಅಂತ. ರವಿ 9ನೇ ಮನೆ ಅಧಿಪತಿ ಅಲ್ವಾ, ಅವನಲ್ಲೇ ಇದ್ದಾನೆ ನೋಡಿ. ಹಾಗಾಗಿ ಒಳ್ಳೆ ಗುರು ಸಿಗ್ತಾರೆ ಇವರಿಗೆ ಅಂತ ಅನ್ಬೋದು ಅಂತ. ಒಳ್ಳೆ ಗುರು ಸಿಗ್ತಾನೆ ಇವನಿಗೆ ಅಂತ. ಇನ್ನು ದಾನ ಯಾವ ರಾಶಿಯಿಂದ ನೋಡ್ಬೋದು? ಯಾವ ಭಾವದಿಂದ? ಹಿರಿಯಣ್ಣ. ಹಿರಿಯಣ್ಣ ಎಡಗಿವಿ, ಬಲಗಿವಿ 3. ಬಲಗಣ್ಣು, ಎಡಗಣ್ಣು. ಹಾಗಾಗಿ ನಮ್ಮ ಬದುಕಿನ ಪ್ರತಿಬಿಂಬ ಅಂತ ಹೇಳೋದು ಯಾಕೆ ಅಂದರೆ, ಈ ನಮ್ಮ ಎಡಗಣ್ಣು, ಬಲಗಣ್ಣು, ಎಡಗಿವಿ, ಬಲಗಿವಿ ಇದನ್ನೆಲ್ಲ ನೋಡ್ಬೋದು ಅಂತ ಆಯ್ತಲ್ವಾ. ಈಗ ಇಲ್ಲಿ ಏನಾದ್ರು ಕಾಣಿಸುತ್ತಾ ಎಡಗಣ್ಣು, ಇವನ ಬಲಗಿವಿ ಶನಿ ಇದ್ದಾನೆ ನೋಡಿ ಬಲಗಿವಿ ಜಾಗದಲ್ಲಿ. ಈ ಜಾತಕದಲ್ಲಿ ಬಲಗಿವಿ ಜಾಗದಲ್ಲಿ ಯಾರಿದ್ದಾರೆ? ಎಡಗಿವಿ ಜಾಗದಲ್ಲಿ ಯಾರು ಇಲ್ವಾ? ಖಾಲಿ ಇದೆಯಾ? ಇನ್ನು ದೇವಸ್ಥಾನ ಆದರೆ ಹೇಗಿರುತ್ತೆ ಅನ್ನೋದಕ್ಕೆ ಚಿಕ್ಕ ಸೂಚನೆ ಕೊಡ್ತೀನಿ ನಿಮಗೆ. ದೇವಸ್ಥಾನ ಆದರೆ ಬಿಂಬವನ್ನು ಯಾವ ರಾಶಿಯಿಂದ ಯಾವ ಭಾವದಿಂದ ಚಿಂತನೆ ಮಾಡಬೇಕು ಹೇಳ್ತೀರಾ? ಊಹೆ ಮಾಡ್ತೀರಾ? ದೇವರ ಬಿಂಬ ದೇವಸ್ಥಾನ. ಈಗ ವ್ಯಕ್ತಿ ಜಾತಕ ಅಲ್ಲ, ಒಂದು ದೇವಸ್ಥಾನ ಅಂತ ಅಂದ್ಕೊಳ್ಳಿ ನೀವು. ದೇವರ ಬಿಂಬವನ್ನು ಯಾವ ಭಾವದಿಂದ ಚಿಂತನೆ ಮಾಡಬೇಕು ಅಂತ ಊಹೆ ಮಾಡೋಕ್ಕಾಗತ್ತಾ ನಿಮಗೆ? ಯಾಕೆ? ದೇಹ ಅಂತ, ಅದೇ ನಿಯಮ ಅಂತ. ಈ ನಮ್ಮ ದೇಹವನ್ನು ನಾವು ಹೇಗೆ ಲಗ್ನದಿಂದ ನೋಡಬೇಕು, ದೇವರ ದೇಹ ಅಲ್ವಾ ವಿಗ್ರಹ ಅಂದರೆ. ಹಾಗಾಗಿ ದೇವರ ಬಿಂಬವನ್ನು 1ನೇ ಭಾವದಿಂದ ಚಿಂತನೆ ಮಾಡಬೇಕಾಗತ್ತೆ. ಮಾಡ್ತಾರೆ 1, 5, 8, 3ರಿಂದ ಮಾಡ್ತಾರೆ. ಯಾಕೆಂದರೆ ಅನೇಕ ಬಿಂಬಗಳಿರುತ್ತೆ, ಒಂದೇ ಬಿಂಬ ಅಲ್ಲ ಅಲ್ವಾ. ಮುಖ್ಯವಾದ ಬಿಂಬ ಒಂದು, ಪರಿವಾರ ದೇವತೆಗಳ ಬಿಂಬ ವಿಗ್ರಹಗಳಿರುತ್ತೆ, ಉತ್ಸವದ ವಿಗ್ರಹ ಬೇರೆ ಇರುತ್ತೆ. ಹಾಗಾಗಿ 3 ರಾಶಿ ಇದೆ ಅದಕ್ಕೆ. ಇನ್ನು ನೈವೇದ್ಯ ಯಾವುದರಿಂದ ಮಾಡಿ ಚಿಂತನೆ ಮಾಡ್ಬೋದು? ಕಷ್ಟ ಆಗುತ್ತೆ ಹೇಳೋಕ್ಕೆ. ನೈವೇದ್ಯ ನೈವೇದ್ಯ 3ನೇ ಭಾವದಿಂದ ಚಿಂತನೆ ಮಾಡಬೇಕು ಯಾವಾಗಲೂ. ಹಾಗೆಯೇ ನಮ್ಮ ಊಟ ಕೂಡ 3ನೇ ಭಾವದಿಂದ ಚಿಂತನೆ ಮಾಡೋಕ್ಕಿರುವಂಥದ್ದು. ನಮ್ಮ ಊಟ ಭೋಜನ ಇದೆಯಲ್ಲ, ದೇವರಿಗೆ ನೈವೇದ್ಯ, ನಮಗೆ ಊಟ ಅಂತ. ಇನ್ನು ದೇವರ ವಾಹನ ಪಲ್ಲಕ್ಕಿ ಸರಿ ಇದೆ. ದೇವರ ಭೂಮಿ, ಸುತ್ತಮುತ್ತ ದೇವರ ಭೂಮಿ ಇರುತ್ತಲ್ವ, ದೇವರ ಜಮೀನು 4ರಿಂದ ಮಾಡ್ತೀನಿ, ಸರಿ ಇದೆ. ಅಶುದ್ಧಿ ಆಗತ್ತೆ ದೇವಸ್ಥಾನದಲ್ಲಿ, ಯಾವುದರಿಂದ ಚಿಂತನೆ ಮಾಡ್ಬೋದು? 6 ಸರಿ ಇದೆ, 6ರಿಂದ. ಇನ್ನು
ಕ್ಷೇತ್ರೇಶ್ವರ ಅಂದರೆ ಮುಕ್ತೇಶ್ವರರು ಇರ್ತಾರೆ ದೇವಸ್ಥಾನದ ಮುಕ್ತೇಶ್ವರರು, ದೇವಸ್ಥಾನದ ಯಜಮಾನರು ಇರ್ತಾರೆ. ಅವರನ್ನು 9ನೇ ಭಾವದಿಂದ ಚಿಂತನೆ ಮಾಡಬೇಕು. ಗುರುಗಳು ತಂದೆ ಏನೆಲ್ಲ ಚಿಂತನೆ ಮಾಡೋ ಭಾವ ಅಲ್ವಾ, ಅಲ್ಲಿಂದನೇ ಚಿಂತನೆ ಮಾಡಬೇಕು. ಅದನ್ನು ಎಷ್ಟಿಟ್ಕೊಳ್ಳಿ, ನಾಳೆ ನಾವು ಇದನ್ನು ಪುನಃ ಮುಂದುವರಿಸೋಣ. ಹೀಗೆ ಲಗ್ನ ತುಂಬ ಮುಖ್ಯ ಆಗುತ್ತೆ. ಲಗ್ನವನ್ನು ಬೇರೆ ಬೇರೆ ರೀತಿಯಿಂದ ಕಂಡುಹಿಡಿಬೋದು. ನಾಳೆ ನಿಮ್ಗೆ ಅದನ್ನು ಇನ್ನೂ ವಿವರಿಸ್ತೀವಿ ಯಾವ ಥರ ಎಲ್ಲ ಕಂಡುಹಿಡಿಬೋದು ಅಂತ. ತಾಂಬೂಲ ಥರನೇ ಬೇರೆ ಬೇರೆ ದಾರಿಗಳಿದೆ. ಉದಾಹರಣೆಗೆ ಇನ್ನೊಂದು ಉದಾಹರಣೆ ಕೊಡ್ತೀವಿ. ಅವನು ಬಂದು ಪ್ರಶ್ನೆ ಕೇಳ್ತಾ ಇರ್ತಾನಲ್ಲ, ಅವನು ಪ್ರಶ್ನೆ ಕೇಳಬೇಕಾದ್ರೆ ತಲೆ ಕೆರ್ಕೋತಾ ಇರ್ತಾನೆ. ನೀವು ಲಗ್ನ ಸಿದ್ಧಿ ಹೇಗೆ ಮಾಡ್ತೀರಿ, ಯಾವ ಲಗ್ನ ಅಂತ ನೀವು ತೀರ್ಮಾನ ಮಾಡ್ತೀರಿ? ಅಷ್ಟೇನೆ. ಒಂದು ತಲೆ ಕೆರಿತಾ ಇದ್ರೆ ಪ್ರಶ್ನೆ ಕೇಳಬೇಕಾದ್ರೆ ಮೇಷರಾಶಿ ಪರಿಕಲ್ಪನೆ ಮಾಡಿ ಗ್ರಹಗಳು ಎಲ್ಲೆಲ್ಲಿದೆ ಅಂತ ನೋಡಿಕೊಳ್ಳಿ ಅಂತ. ಹೀಗೆ ಅವನು ಎದೆ ಬಿಟ್ಕೊಂಡು ಪ್ರಶ್ನೆ ಕೇಳ್ತಾನೆ. ಆಗೇನು ಮಾಡ್ತೀರಿ? ಲೆಕ್ಕ ಹಾಕಿ, ಇದು ಮೇಷ, ಇದು ವೃಷಭ, ಇದು ಮಿಥುನ, ಅಷ್ಟೇ ಅಂತ. ಇನ್ನು ಕೆಲವರು ಯಾರು ಹೊಟ್ಟೆ ಸವರ್ತಾ ಪ್ರಶ್ನೆ ಕೇಳ್ಬೋದು, ಯಾರಾದರೂ ದೊಡ್ಡ ಹೊಟ್ಟೆ ಇರೋಂಥವ್ರು. ಮತ್ತು ಕೆಲವರು ಕೂತ್ಕೊಂಡಿದ್ದಾಗ ಕಾಲ ಮೇಲೆ ಕಾಲು ಹಾಕೊಂಡು ಕೂತ್ಕೊಂಡಿರ್ತಾರೆ. ಅವರೇ ಪಾದ ಸೇವೆ ಮಾಡ್ತಾ ಇರ್ತಾರೆ. ಕೆಲವು ಸರಿಗೆ ಸ್ವಂತ ಪಾದ ಸೇವೆ ಮಾಡ್ಕೋತಾ ಇರ್ತಾರೆ. ಇದಕ್ಕೆ ಸ್ಪೃಷ್ಟಾಂಗ ಅಂತ ಕರೀತಾರೆ. ಅದಕ್ಕೆ ಸ್ಪೃಷ್ಟಾಂಗ ಅಂದರೆ ಅವನು ಯಾವ ಅಂಗ ಮುಟ್ಟಿದ್ದಾನೆ ಅಂತ. ಪ್ರಶ್ನೆ ಕೇಳೋ ಸಮಯದಲ್ಲಿ ಅವನು ಯಾವ ಅಂಗ ಮುಟ್ಕೊಂಡಿದ್ದಾನೆ ಅದರಿಂದ ರಾಶಿಯನ್ನು ತೆಗಿಬೋದು ಅಂತ, ಅದರ ಮೂಲಕನೇ ಅಂತ. ಹೀಗೆ ಇವೆಲ್ಲ ನಮ್ಮನ್ನು ಲೀಡ್ ಮಾಡುತ್ತೆ ಅಂತ. ಸತ್ಯದ ಕಡೆಗೆ ಲೀಡ್ ಮಾಡುತ್ತೆ, ನಿಜದ ಕಡೆಗೆ ಲೀಡ್ ಮಾಡುತ್ತೆ, ಮಾರ್ಗದರ್ಶನ ಮಾಡುತ್ತೆ. ಇದಕ್ಕೇನು ಪ್ರತಿ ಸರ್ತಿನೂ ನಿಮಗೆ ಕವಡೆ ಬೇಕು ಅಂತಿಲ್ಲ, ಪ್ರತಿ ಸರ್ತಿನೂ ಪಂಚಾಂಗ ಬೇಕು ಅಂತಿಲ್ಲ. ಎಲ್ಲ ಹೋಗ್ತಾ ಬರ್ತಾ ಯಾರೋ ಏನೋ ಕೇಳ್ತಾರೆ, ಕೇಳಿದಲ್ಲೇ ಉತ್ತರ ಹೇಳಬೇಕು ಅವರಿಗೆ, ಆ ಕ್ಷಣದಲ್ಲೇ ಉತ್ತರ ಹೇಳಬೇಕು. ಹಾಗೆ ಇದೆಲ್ಲ ದಾರಿ ಆಗುತ್ತೆ ಅಂತ. ಬರೀ ಅವ್ನು ನಿಂತ ನಿಲುವಿಂದ ಅವನೇನೋ ಮುಟ್ಕೊಂಡಿರ್ತಾನೆ, ಅಲ್ಲಿಂದ ಉತ್ತರ ಹೇಳ್ಬಿಡ್ಬೋದು ಅಂತ. ಅವ್ನು ಹೀಗೆ ಅಂದ್ಕೊಂಡು ಪ್ರಶ್ನೆ ಕೇಳ್ತಾನೆ. ಆಗೇನು ಮಾಡ್ತೀರಿ ನೋಡಿ, ಚಾಲೆಂಜಿಂಗ್ ಈ ಥರ. ಯಾಕೆ ಮಿಥುನ? ಜೋಡಿ ಅನ್ನೋ ಕಾರಣನೂ ಹೌದು. ಈ ಕೈ ಇದೆಯಲ್ಲ ಅದು ಮಿಥುನವೇ, ಅದು ಕೈ ಪೂರ್ತಿ ಮಿಥುನ ರಾಶಿಗೆ ಬರೋವಂಥದ್ದು ಅಂತ ಅಲ್ವಾ? ಈಗ ಬೆನ್ನು ಮುಟ್ಕೊಂಡು ಪ್ರಶ್ನೆ ಕೇಳ್ತಾನೆ, ಆಗೇನು ಮಾಡ್ತೇವೆ? ಬೆನ್ನಿಗೆ ರಾಶಿ ಇಲ್ವಾ ಹಾಗಾದ್ರೆ? ರಾಹುಕೇತು, ನಿಮ್ಮ ಬೆನ್ನು ನಿಮ್ಮ ರಾಹುಕೇತು ಅದರ ಕಾಣ್ತಾ ಇದೆಯಾ? ಯಾಕಷ್ಟು ಕಷ್ಟಪಡ್ತೀರಿ? ಈಗ ಎದೆ ಇದೆಯಲ್ವಾ, ಎದೆ ಹಿಂದಿನ ಭಾಗದ ಬೆನ್ನಾದರೆ ಕರ್ಕಟಕ ರಾಶಿ ಆಗುತ್ತೆ ಅದು, ಹೊಟ್ಟೆ ಹಿಂದಿನ ಭಾಗದ ಬೆನ್ನಾದ್ರೆ ಸಿಂಹ ರಾಶಿ ಆಗುತ್ತೆ ಅದು, ಅಷ್ಟೇ ಅದು ಅಂತ. ಕುತ್ತಿಗೆ ಹಿಂಭಾಗ ಮುಟ್ಕೊಂಡಿದ್ರು ಕೂಡ ಮಿಥುನ ರಾಶಿ ಅದು. ಒಂದು ಮಿಥುನವೇ ಹಿಂದೆ ಮಿಥುನವೇ, ಹಿಂದೆ ಬೇರೆ ರಾಶಿ ಬರಲ್ಲ, ಅದಕ್ಕೇನು ಅಂತ. ಅದೇ ಸಮಾನ ಸ್ಥಳ ನೋಡಿದ್ರೆ ಆಯಿತು, ಸುಲಭ ಇದೆ ಅಂತ. ಹೀಗೆ ನಮ್ಮ ಬದುಕನ್ನು ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ದಾರಿ ಇದೆ. ನಾವು ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೊಳ್ಳೋದಿದ್ರೆ ನಾವೇ ಮೂರ್ಖರು. ನಮ್ಮ ಅಂದರೆ ಒಂದು ಪ್ರಕೃತಿ ನಮಗೆ ತೋರಿಸ್ಕೊಟ್ಟಿದೆ. ಈಗ ಶಕುನಶಾಸ್ತ್ರ ಕೇಳಿದರೆ ನೀವು, ಶಕುನಶಾಸ್ತ್ರ ಅಂತ ತುಂಬ ಶ್ರೇಷ್ಠವಾಗಿರುವಂಥ ಶಾಸ್ತ್ರ ಅದು. ಇವತ್ತು ಅದು ನಷ್ಟಾಗಿದೆ ಬಹುತೇಕ. ಶಕುನಶಾಸ್ತ್ರ ಅಂದರೆ ಏನಂದರೆ ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ವಸ್ತುಗಳು, ವ್ಯಕ್ತಿಗಳು, ಅವರ ಮೂಲಕ ಪ್ರಕೃತಿ ಸೂಚನೆ ಕೊಡ್ತಾ ಇರುತ್ತೆ ನಮಗೆ. ಅವ್ರ ಮೂಲಕ ಸೂಚನೆ ಕೊಡ್ತಾ ಇರುತ್ತೆ. ನಾವೆಲ್ಲ ಹೊರಟು ನಿಂತಿದ್ದೀವಿ, ಒಂದು ಕ್ರೂರ ಮೃಗ ಯಾವುದೋ ಒಂದು, ಅದು ಬಲದಿಂದ ಎಡಕ್ಕೆ ಹೋಯ್ತು ಅಂತ ಅಂದ್ಕೊಳ್ಳಿ ನೀವು, ಅಪ್ರದಕ್ಷಿಣೆಗೆ. ಅದು ದೊಡ್ಡ ಕಾರ್ಯಕ್ಕೋಸ್ಕರ ಹೊರಟಿದ್ದೀನಿ ಮನೆಯಿಂದ. ಹೊರಟು ಹೋಗೋ ಹೊತ್ತಿನಲ್ಲಿ ಅಥವಾ ಹೊರಟು ಚೂರು ಮುಂದೆ ಹೋದ ಮೇಲೆ ಅಂತ ಅಂದ್ಕೊಳ್ಳಿಬೇಕಾದ್ರೆ, ಕ್ರೂರ ಮೃಗ, ಮಾಂಸ ತಿಂತಕ್ಕಂಥ ಪ್ರಾಣಿ ಯಾವುದಾದ್ರು, ಈ ನಾಯಿನೋ ಅಥವಾ ತೋಳುವ, ಹುಲಿ, ಸಿಂಹ ಇಂಥದ್ದು ಆಗ್ಬೋದು ಬೇಕಿದ್ರೆ, ಅಥವಾ ಯಾವುದೇ ಹದ್ದು ಇರ್ಬೋದು ಬೇಕಿದ್ರೆ. ಹೀಗೆ ಅಪ್ರದಕ್ಷಿಣವಾಗಿ ಬಂತು ಅಂದರೆ ಒಂದು ಸೂಚನೆ ಬಂತು ಅಂತ ಅರ್ಥ ಅದಕ್ಕೆ, ಪ್ರಕೃತಿಯಿಂದ ಅಂತ. ಮುಂದೇನು ಕಾದಿದೆ ಅನ್ನೋದಕ್ಕೆ ಸೂಚನೆ ಬಂತು ಅಂತ. ನೀವು ಮಹಾಭಾರತ ಯುದ್ಧ, ರಾಮಾಯಣದ ಯುದ್ಧದಲ್ಲಿ ನೀವು ಎಲ್ಲ ಕಡೆ, ಮಹಾಭಾರತದಲ್ಲೂ ಕೂಡ ಇದೆ, ನೋಡ್ತೀರಿ ನೀವು. ಒಂದು ರಾವಣನ ರಥ ಹೋಗ್ತಾ ಇತ್ತಂತೆ, ಅವನು ಯಾವ್ಯಾವ ಕಡೆ ಹೋಗ್ತಾನೋ ಮೇಲ್ಗಡೆಯಿಂದ ಗೃಧ್ರ ಹದ್ದು ಹಿಂಬಾಲಿಸ್ತಾ ಇತ್ತು ಅದನ್ನು ಅಂತ. ಹದ್ದುಗಳ ಸಮೂಹ, ಒಂದು ಗೃಧ್ರ ಚಕ್ರ ಅಂತ. ಯಾಕೆ ಅಂದರೆ ಮುಂದೆ ಔತಣ ಕಾದಿದೆ ಅಂತ ಅದು ಗೊತ್ತಿದೆ. ಅದಕ್ಕೆ ಇವನಿಗೆ ಸಾಯ್ತಾನೆ ಅಂತ, ಸಾಯೋಕ್ಕಿಂತ ಮುಂಚೆನೇ ಅದು ರೆಡಿ ಇದೆ ಅದು.
ಹಾಗಾಗಿ ಪ್ರಕೃತಿ ಕೊಡ್ತಕ್ಕಂಥ ಸೂಚನೆಗಳು ಇವೆಲ್ಲ ಪ್ರಕೃತಿ ಕೊಡುವಂಥ ಸೂಚನೆ ಗ್ರಹಗಳ ಮೂಲಕವಾಗಿ ಇದನ್ನು ಅರ್ಥ ಮಾಡ್ಕೋಬೇಕು ನಾವು. ಅದಕ್ಕಿಂತ ಹೆಚ್ಚಾಗಿ ಹಿರಿಯರು ಆ ಪ್ರಕೃತಿ ಕೊಟ್ಟ ಸೂಚನೆ ಪೂರ್ತಿ ಅರ್ಥ ಮಾಡಿಕೊಂಡು ಅದನ್ನು ಗ್ರಂಥ ರೂಪಕ್ಕೆ ತಂದು ಅದಕ್ಕೊಂದು ಪರಂಪರೆ ಹುಟ್ಟು ಹಾಕಿ ತನ್ಮೂಲಕ ಇಡೀ ಜೀವನಕ್ಕೆ ಮಾರ್ಗದರ್ಶನ ಮಾಡಿದ್ರಲ್ಲ, ಅಷ್ಟಾಗಿಯೂ ನಾವು ಅದನ್ನು ತಿಳ್ಕೊಳ್ಳದೆ ಇದ್ದರೆ ನಮ್ಮಂಥ ಮೂರ್ಖರು ಬೇರೆ ಯಾರೂ ಇಲ್ಲ, ನಮ್ಮಂಥ ಒಂದು ಕೃತಜ್ಞರು ಬೇರೆ ಯಾರೂ ಇಲ್ಲ. ಹಾಗಾಗಿ ಕೃತಂ ನಮ್ಮ ಹಿರಿಯರು ಮಾಡಿಟ್ಟಿದ್ದನ್ನು ನಾವು ಅರ್ಥ ಮಾಡ್ಕೊಂಡು ಅದರ ಮೂಲಕ ಜೀವನವನ್ನು ಹಸನ ಮಾಡ್ಕೋಬೇಕು. ಕಾಲದ ಜೊತೆ ಸಂಭಾಷಣೆ ಮಾಡೋಕ್ಕೆ ಶುರು ಮಾಡಬೇಕು, ಕಾಲದ ಜೊತೆ ಮಾತುಕತೆ ಮಾಡೋದಕ್ಕೆ ಶುರು ಮಾಡಬೇಕು. ನಾವು ಪರಸ್ಪರ ಮಾತಾಡ್ತಾ ಇದ್ದೀವಲ್ವಾ, ಅದು ನಿಲ್ಲಿಸಿ ಕಾಲದ ಜೊತೆ ಮಾತಾಡೋಕ್ಕೆ ಶುರು ಮಾಡಬೇಕು. ಹಾಗಾಯಿತು ಅಂದರೆ ಜೀವನ ಧನ್ಯ ಆಗತ್ತೆ, ಮುಂದಿನ ಬದುಕೆಲ್ಲ ತುಂಬ ಸ್ಪಷ್ಟ ಆಗತ್ತೆ. ಈಗ ಹೇಗಿದೆ ಅಂದರೆ ಮುಂದಿನ ಕ್ಷಣ ನಮಗೆ ಗೊತ್ತೇ ಇಲ್ಲ. ಈಗ 4 ಗಂಟೆ 12 ನಿಮಿಷ ಆಯಿತು ಅಂತ ಅಂದ್ಕೊಳ್ಳಿ, ನೀವೀಗ 4:13 ಏನಿದೆ ಅಂತ ಗೊತ್ತಿಲ್ಲ ನಮಗೆ, ಏನಾಗುತ್ತೆ ಅಂತ ಗೊತ್ತಿಲ್ಲ. 5 ಗಂಟೆಗೆ ಏನಾಗುತ್ತೆ ಅಂತ ಗೊತ್ತಿಲ್ಲ ನಮಗೆ. ಆದರೆ ಈ ಜ್ಯೋತಿಷ ಶಾಸ್ತ್ರ ತೋರಿಸ್ತಕ್ಕಂಥ ಅದು ಆ ಒಂದು ಬೆಳಕಿದೆಯಲ್ಲ, ಜ್ಯೋತಿಷ ಶಾಸ್ತ್ರದ ಒಂದು ದೀಪದ ಮೂಲಕವಾಗಿ, ಶಾಸ್ತ್ರವೆಂಬ ದೀಪದ ಮೂಲಕವಾಗಿ ಬದುಕನ್ನು ನಾವು ಅರ್ಥ ಮಾಡ್ಕೊಳ್ಬೋದು. ಹಾಗೆ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ ಎಂಬುದಾಗಿ ಹೇಳ್ತಾ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲರನ್ನೂ ಆಶೀರ್ವದಿಸ್ತೇವೆ. ಇವತ್ತು ಯಾವುದೇ ಕಾರಣಕ್ಕೆ ಇವತ್ತಿಲ್ಲಿ ಬಂದು ನಿಮ್ಮ ಅನೇಕರು ಸೇರಿರ್ತೀರಿ. ನಿಮಗೆ ಈ ಪಾಠದ ಹಿಂದೂ ಗೊತ್ತಿಲ್ಲ, ಮುಂದೂ ಕೂಡ ಗೊತ್ತಿಲ್ಲ, ಆ ಥರ ಇರ್ಬೋದು. ಆದರೂ ಕೂಡ ಯಾರ ಕಿವಿಗೆಲ್ಲ ಇದು ಬಿದ್ದಿದೆಯೋ ಅವರಿಗೆಲ್ಲ ಗ್ರಹಗಳು ಪ್ರಸನ್ನವಾಗಲಿ. ಗ್ರಹೇಶ್ವರರು, ಈ ಸೂರ್ಯ ಚಂದ್ರ ಮಂಗಲ ಇವರೆಲ್ಲರೂ ಕೂಡ ಪ್ರಸನ್ನರಾಗಿ, ಅವರು ಒಂದು ವೇಳೆ ಅಶುಭ ಫಲ ಕೊಡದಿದ್ದರೂ ಕೂಡ ಒಂದು ಮನಸ್ಸು ಬದಲಾವಣೆ ಮಾಡಲಿ ಅವರು. ಇವನು ಗ್ರಹ ಚಿಂತನೆಯಲ್ಲಿ ಭಾಗಿಯಾಗಿದ್ದಾನೆ, ಗ್ರಹ ಯಾಗದಲ್ಲಿ ಭಾಗಿಯಾಗಿದ್ದಾನೆ, ನಿನಗೆ ಒಳ್ಳೇದು ಮಾಡೋಣ ಎನ್ನುವ ತೀರ್ಮಾನಕ್ಕೆ ಆ ಗ್ರಹಗಳು ಬರುವಂತೆ ಆಗಲಿ. ತನ್ಮೂಲಕವಾಗಿ ಇಲ್ಲಿ ಸೇರಿದ ಎಲ್ಲರ ಬದುಕು ಅವರಿಗೆ ಅದು ಗೊತ್ತಾಗದೇ ಇರಲಿ, ಹಸನಾಗಲಿ, ಅಶುಭಗಳು ಪ್ರತಿಹತವಾಗಲಿ, ಶುಭಗಳು ವೃದ್ಧಿಯಾಗಲಿ ಎಂಬುದಾಗಿ ಈ ಸಮಯದಲ್ಲಿ ಪ್ರಾರ್ಥಿಸಿ ಎಲ್ಲರನ್ನು ಕೂಡ ಆಶೀರ್ವದಿಸ್ತೇವೆ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಅರ್ಪಣೆ ಆಗ್ತದೆ. ಹರೇ ರಾಮ. ಗೋಕರ್ಣ ಮಂಡಲಾಧೀಶ್ವರ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀಮದ್ ರಾಘವೇಶ್ವರ ಭಾರತೀ ಸ್ವಾಮಿ ಮಹಾರಾಜ್ ಕೀ